ಬಿಸಿಲು ಬಂದೈತಿ, ಒಟ್ಟು ಮಳೆ ನಿಂತೈತೆ. ಬಡ ಬಡ ಈಗ ಒಟ್ಟು ತೊಳೆದು ಹಾಕಿದ್ರೆ ಒಣಗ್ತಾವ ಅಕ್ಕಿ. ಹಂಗ ಒಂಚೂರು ಇವನ್ ಕೊಡು, ಗೋಧಿ ಕೊಡು, ಅವನೊಂಚೂರು ಹಸನ್ ಮಾಡಿ ಹಂಗ ಹುರುಕ್ ಕೊಡು. ಇದಕ್ಕೆ ಗಿಣಿ ಹಚ್ಕೊಂಡ್ ಬರ್ತೀನಿ. ಏನೇನದ ಬಡ ಬಡ ಕೊಡವ ಒಂಚೂರು ಹಂಗ ಜಾಸ್ತಿ ಜಾಸ್ತಿ ಹಾಕ ಒಂಚೂರು. ನಂಗೊಂಚೂರು ಯವ್ವ, ನಾನೊಂಚೂರು ಮನೆಗೆ ಹೋಯ್ತೀನಿ. ಮಡಿಲೆ ನಾಗಪ್ಪಗ ಅಳಿಟ್ ಮಾಡ್ಬೇಕಲ್ಲ, ಒಂಚೂರು ಹಿಟ್ ಕೊಡ ಹುರಿದ್ರಾಗ ಬಂದೆ ಅಲೆ. ಮನಿ 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 ಬಡ ಹಾರ್ಸ್ಕೊಂತ ಮುಂಜಾನೆದ್ದು ಅವ್ರ ಮನಿ ಇವ್ರ ಮನಿ ಚಾಡಾಗಿಲ್ಲ ಎಲ್ಲ ಮಾತಾಡಕಂತಂದು ಹೊರ ಮನೆ ಮಾಡ್ತಿ ಏನಿಲ್ಲ. ಗಂಡಗ ಮಕ್ಳಿಗೆ ಕೂಳು ಕುಚ್ಚ ಹಾಕ್ತಿ ಏನಿಲ್ಲ. ಬಂದ ಬಿಡ್ತೀನಿ ಹಂಗ ತಯಾರ್ ಬಸ್ಲಿಂಗ ಹಂಗ ಕುಣ್ಕಾಲ್ಗಿತ್ತಿ. ಬಂದ್ಲು ಈಕೆ ಬೇಕು ಕುಣ್ಕಾಲ್ಗಿತ್ತಿ, ನೀವು ಒಬ್ಬ ಕುಣ್ಕಾಲ್ಬಿತ್ತಿ. ಬೇಸಿಗೆ ಕುಣ್ಕೊತ್ ಕುಂತ್ಬಿಡ್ರಿ ಸಾಕು, ಆತಲ್ ಇನ್ನೇನೈತಿ. ಯವ್ವ ನೋಡ್ದೆ ಲಕ್ಷ್ಮಕ್ಕ, ನಾನೇನು ಮನೆಗೆ ಚಾಡ ಆಡ್ಕೊಳಕ್ ಬಂದಿನ ಯವ್ವ. ನಿನ್ ಒಟ್ಟು ಕೆಲಸ ಆದ್ರ ಮಾಡಕ್ ಬಂದಿನಿ. ನಿನ್ ಸಸಿ ಪಾಪ ಹೋಗ್ಬೇಕೆ ಕಳ ಮಾಡಕ್ ಆಗಂಗಿಲ್ಲ. ನಾನು ನೀನು ಒಟ್ಟು ತಲೆ ಗುಟ್ಟಟ್ ಮಾಡೋಣ ಅಂತ ನಾನು ಅದಕ್ಕೆ ಬಂದಿನಿ. ನೀನಾಗಿ ಕರೆದಕ್ಕಲ್ಲ ನಾನು ಬಂದದ್ದು. ನೋಡ ಯವ್ವ ಮುದಿಕ್ ಹೆಂಗಂತೈತ್ ನೋಡ. ಹೋಗ್ಬಿಡ್ಲೆ, ನಮ್ಮ ಅತ್ತೆ ಬುದ್ಧಿ ಗೊತ್ತಿದ್ದೈತಲ್ಲ. ಈಗ ಹಂಗಿದ್ರೆ ನಿನಗೆ ಎಷ್ಟು ಬೇಕವ ಗೋಧಿ? ನೀನ್ ಎಷ್ಟು ಅಲ್ಲಿಟ್ಟಿಂದ ಹಿಟ್ಟಿಂದ ಹೇಳು. ನಾ ಹುರಿಯ ಕೈಲ ಮತ್ತೆ ಹುರಿತೀನಿ. ನಮ್ಮ ಮನೆಗೆ ಒಂದು ಸೇರು ಅಲ್ಲಿಟ್ಟಿಂದಕ್ಕೆ ಹುರಿತೀನಿ. ಮತ್ತೆ ನಿನಗೆ ಎಷ್ಟು ಹೇಳು? ಲಕ್ಷ್ಮಕ್ಕ, ಮನೆ ಹುಡ್ರದವು ಅಲ್ಲಿಟ್ಟು ಅಡ್ಯಾಡ್ಕೊಂತ ತಿಂತಾವು. ನನಗೂ ಒಂದು ಸೇರು ಹುರಿದ ಬಿಡು. ಮತ್ತೆ ಯಾವ ಸೇರು ಹಾಕ್ಸ್ಕೊಂಡ್ ಬಂದ್ಬಿಡ್ತೀನಿ. ಮತ್ತೆ ಹಾಡ್ಬಿಟ್ಟು ಇವು ಏನ್ ಗಂಟು ಬಿದ್ದಿಲ್ಲ ನನಗೆ. ನಮ್ಮ ಅತ್ತಿಗೆ ಏನಾರು ಕಿವಿ ಕೇಳಲ್ಲ. ಪುಣ್ಯ ನಿನ್ ಬಾಳೆ ಬಚ್ಚೈತಿ. ನಮ್ಮ ಅತ್ತಿಗೆ ಏನಾರು ಕಿವಿ ಕೇಳ್ಬೇಕು. ನೀನ್ ಅಲ್ಲಿಟ್ಟು ಹಿಂಗೆಲ್ಲ ಒಯ್ಯೋದು ನೀನೆಲ್ಲ ಗರಿಪಿಲೆನ ಮಾಡ್ತಾಳಾಕಿ. ಮತ್ತೆ ಕಿವಿ ಕೇಳಲ್ಲ ನಾನು ಹೇಳದ್ನಾಗ ತಗೋ. ನಾನು ಇಷ್ಟೆಲ್ಲ ಮಾತಾಡಕತ್ತಿದ್ದು, ಇಷ್ಟೆಲ್ಲ ಕೇಳತ್ತಿದ್ದು. ನನಗೇನು ಗೊತ್ತಿಲ್ಲ ನಿಮ್ಮ ಮತ್ತೆ ಹೆಂಗದ ಅಂತಂದು. ಏನಿಲ್ಲ ಬೆಂಡ್ಲಿ ಏನೋ ಅನ್ನಕತ್ತಿಲ್ಲ. ನಿಮ್ಮ ಅತ್ತಿ ಕಿವಿ ಕೇಳಂಗಿಲ್ಲ ಕೊಡು ನನಗೆ ಅಂತ ಅನ್ನಕತ್ತಿಯಲ್ಲ. ಏನು ಯಾಕೆ ಬಂದಿಲ್ಲ ನಮ್ಮ ಮನೆಗೆ? ಯವ್ವ ನನಗೆ ಕಿವಿ ಕೇಳಂಗಿಲ್ಲ ಅಂತ ಏನ್ಲೇ ಬೆಂಡ್ಲಿ? ಬಾಳೆ ನಿನ್ನ ಆ ಕುಟುಕಿ ತಗೊಂಡ ಬರ್ತೀನಿ ತಡಿ. ತಗೊಂಬಂದು ನಿನ್ಗೆ ಎತ್ತಿ ನಿನ್ನ ಕಿವಿಗೆ ಹಾಕಿ ಕುಟ್ಟ ಕಟ್ಟ ಕಟ್ಟ ಅಂತ ಕುಟ್ಟುತ್ತೀನಿ. ಕಿವಿಯನ್ನು ತೂತು ತಮ್ಮಟ್ಟಿ ಎಲ್ಲ ಹರಿದೋಗಿರ್ಬೇಕು. ನಿನಗೆ ಕಿವಿ ಕೇಳಾರ್ದಂಗೆ ಆಗ್ಬೇಕು ಬೆಂಡ್ಲಿ. ನನಗೆ ಯಾಕೆ ಬರ್ತೇನೆ ಕಿವಿ ಕೇಳಲ್ಲ ಅಂತಂದು? ನನಗೆಲ್ಲ ಕಿವಿ ಕತ್ತೈತಿ. ನೀನೇ ಮತ್ತೆ ಎಲ್ಲ ಕೇಳಕತ್ತೈತಿ ನನಗೆ. ನಮ್ಮ ಮನೆಗೆ ಏನೋ ಯಾಕೆ ಬಂದು ಹೋದಿಲ್ಲ ನೀ ನಂಗೆ? ನನಗೆ ಗೊತ್ತಲೇ ಗೊತ್ತ. ನೀನು ಈಕಿ ಮಳ್ಳೆ ಮಳ್ಳೆ ಈಕಿ ನೀ ಕೇಳಂಗೆಲ್ಲ ಹಂಗೆ ತಗೊಂಡು ಇರ್ದು ಕೊಡ್ತಾಳ. ನೀ ತಗೊಂಡು ಮನೆಗೆ ಕೊಟ್ಕೋ. ನೀ ಏನು ಒಯ್ಯಕ್ ಬಂದಿ ಅಂತ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡೇನೆ. ಈಗ ಪಂಚಮಿ ಅದಲ್ಲ, ಗೋಧಿ ತಗೊಳಕ್ ಬಂದಿತ್ತದ ಗೋಧಿ. ಇವೆಲ್ಲ ಏನೋ ಮಾಡಕ್ಕೆ ಬಂದಿ ನೀನು. ನೀ ಏನಾರ ಒಂದು ಮುಟ್ಟು ಇಲ್ಲೋಡ. ಮತ್ತೆ ನೀನು ಏನು ಮಾಡ್ತಾ ಗೊತ್ತಿಲ್ಲ ನೋಡು. ನಾನು ಬೇಕಿತ್ತಲ್ಲ ನಿನಗೆ. ನಮ್ಮ ಮತ್ತೆ ಹೆಂಗಂದ್ರೆ ಮಾತು ಕಿವಿ ಕೇಳಲ್ಲ ಅಂದ್ರೆ ಬಾಯಿ ನೀನು ಆಡ್ಸ ಬಾಯಿ ಮೇಲೆನ ಗೊತ್ತಿಡತ್ತಲ್ಲ ನೀ ಏನೇನು ಅನ್ನಕತ್ತಿ ಅಂತಂದು ಓಡಾಡ್ಬಿಟ್ಟು ಸುಮ್ಮನೆ ಮುಚ್ಕೊಂಡು ಸುಮ್ಮನೆ ನಾನು ಊರು ಕೊಡ್ತಿದ್ನಿ. ಹೆಂಗೆ ತೊಗೊಂಡೋಗಿ ಹಾಕ್ಸ್ಕೊಂಡು ಬಂದಿದ್ದಾಗಿತ್ತು ಈ ದೊಡ್ಡ ದಿಮಾಗ್ ಗಿಡಿ. ಯವ್ವ ಇಷ್ಟು ಚಾಲಾಕಿ ಮುತಿಕಿದಳು ಅಂತ ನನಗೇನು ಗೊತ್ತಾ? ಯವ್ವ ಇನ್ಮ್ಯಾಗ ಬಾಯಿ ಮುಚ್ಕೊಂಡು ಮಾತಾಡ್ತೀನಿ ಸುಮ್ಮನೆ. ಬಾಯಿಗೊಂದು ಅಡ್ಡ ಕೈ ಇಟ್ಕೊತೀನಿ ಅಂದ್ರೆ ಆಕಿ ಗೊತ್ತಾಗಂಗೇ ಇಲ್ಲ. ಅವಾಗ ಏನು ಹೇಳ್ತಾಳ? ಏನು ಬಾಯಿಗೆ ಅಡ್ಡ ಕೈ ಇಡ್ತೀಯ, ಬಾಯಿ ಮುಸ್ತೀಯ? ಲೇ ಲಕ್ಷ್ಮಿ, ಈಗ ನನ್ನ ಬಾಯಿಗೆ ಅಡ್ಡ ಕೈ ಇಟ್ಟು ಬಾಯಿ ಮುಸ್ತೀನಿ ಅಂತಂದು ಇಷ್ಟೆಲ್ಲ ಮಾತಾಡತ್ತ ಅಂದ್ರೆ ನಾ ಮಾತಾಡಕ್ಕೆ ಸ್ವತಂತ್ರ ಇಲ್ದಂಗೆ ಈ ಬ್ಯಾಂಡ್ಲೆ ನನಗೆ ಹೇಳಕ್ಕ. ನಿನಗ ಇಷ್ಟೆಲ್ಲ ಬೈದೆಲ್ಲ ಮಾಡಿದ್ರೆ ಸುಮ್ಮನೆ ಇರ್ತಿ. ನಿನ್ನ ಸೊಸಿಗೆ ನಾನು ಎಲ್ಲ ಬಾಯಿ ಬಂದಂಗೆ ಬಂಡ ಬೈದ್ರೆ ಆ ಹುಡುಗಿ ಸುಮ್ಮನೆ ಇರ್ತಾ. ಇಕ್ಕೆ ಬೇಕಿಲ್ಲ ನನಗೆ ಅಡ್ಬಿಟ್ಟು ಬಂದು ನನ್ನ ಬಾಯಿ ಕೈ ಇಟ್ಟು ಬಾಯಿ ಮುತ್ತಿಸ್ತೀನಿ ಅಂತ ನೀ ಕೇಳ್ಕೊಂಡು ಸುಮ್ಮನೆ ಅದೆಯಲ್ಲ. ಬೇಸ್ ತಗೊಳ್ಳಿ ಈಕಿಗೆ ಎಟ್ಗಿರುವ. ಯವ್ವ ಲಕ್ಷ್ಮಕ್ಕ, ಯವ್ವ ನಾ ಏನು ಮಾಡಲ್ಲ ಇಲ್ಲಾಂದ್ರೆ ನನಗೆ ಸಾಕಾಗುತ್ತವ. ನಿಮ್ಮ ಅತ್ತಿ ಕಾಲಾಗ ನೀ ನನಗೆ ಗೋಧಿ ಕೊಡ್ತೀಯ ಅಲ್ಲ ಗೋಧಿ ಅಂತೀನಿ ನೋಡು. ಅಕ್ಕಿ ಕೊಡ್ತೀಯ? ಇಲ್ಲ ಅಕ್ಕಿ ತೊಳೆದು ಹಾಕ್ತೀನಿ. ಮತ್ತೆ ಬಿಸಿಲು ಹೋತಂದ್ರೆ ನೋಡು. ಮತ್ತೆ ನಾ ಹೇಳಂಗಿಲ್ಲ ನೋಡು. ಮತ್ತೆ ಆಮೇಲೆ ನಂಗೆ ಗೊತ್ತಿಲ್ಲ ನೋಡು. ಕೊಡು ಹಂಗೆ ಗೋಧಿ ಒಂದಿಟ್ಟು ಕೊಡು. ಬಡ ಹಸರು ಮಾಡ್ಕೊಡ್ತೀನಿ. ನೀನು ಹುರಿದೋರ್ದು ಹಂಗೆ ಕೊಡು. ಮತ್ತೆ ಅವು ಹೆಸರು ಬೇಳೆ ಒಂದಿಷ್ಟು ಉರಿ, ಮತ್ತೆ ಹೆಸರು ಉಂಡೆ ಅವನ್ನೆಲ್ಲ ಮಾಡಕ್ಕೆ ಬರ್ತಾ ಹಂಗೆ. ಮತ್ತೆ ಏನದ ನೋಡು, ಶೇಂಗಾ ಒಂದಿಷ್ಟು ಊರು ಕೊಡು. ಬಡ ಸಿಪ್ಪಿ ತೆಗೆದು ಕೊಡ್ತೀನಿ. ಬೆಲ್ಲ ಕೊಡು, ಕೊಡ್ತೀನಿ. ಏನು ನೋಡು ಬಡ ಕೊಡು. ಈಗೇನ ಬೆಲ್ಲ ಕೇಳಕತ್ತಾಳಲ್ಲೇ? ಬೆಲ್ಲ ಕೇಳಕ್ ಬಂದ ಅಂತ ಈಗ ಗೊತ್ತಾತ್ ನೋಡು. ಬೆಲ್ಲ ಅಂತ ತುಸಾರ ಉಟ್ಕೋತೈತೇನ? ಕೊಡ್ಬಾರ್ಲೆ ಅದೇ ಪಂಚಮಿ ಮುಂದೆ ಬೆಲ್ಲ ಕಂಡಪಟ್ಟಿ ಎಷ್ಟು ತುಟ್ಟಿ ಐತಿ ಗೊತ್ತೈತೇನ? ನಮ್ಮ ಮನೆಗೆ ಹಂಗ ಇಲ್ಲೇನು ಕೆರೆ ಅಂಗಡಿ ಐತಿ ಅಂತ ಕೇಳ್ದಾಗ ಕೊಡಾಕ. ಬೆಂಡ್ಲಿ ನಡಿ ಸುಮ್ಮನೆ ನಡಿ. ನಾ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ. ನಡಿ ಮೊದಲು ನಡಿ. ಅಲ್ಲ ಲಕ್ಷ್ಮಕ್ಕ, ನಮ್ಮ ಮನೆ ಕಿರಣಿ ಅಂಗಡಿ ಐತೆ ಅಂತ ಈ ಮುದುಕಿಗೆ ನಿಮ್ಮ ಮನೆ ಕಿರಣಿ ಅಂಗಡಿ ಐತೆ ಅನ್ನೋದೇ ಮರ್ತ್ಬಿಟ್ಟೈತೆ. ಏನು ಕೇಳ ಒಟ್ಟೆ ಹೌದಲ್ಲೇ ಬೆಂಡ್ಲಿ ನಮ್ಮ ಮನೆಗೆ ಐತಿ ಕಿರಣಿ ಅಂಗಡಿ ಐತಿ. ಹೆಂಗೀಗ ಅಂದ್ರೆ ನಮ್ಮ ಮನೆ ಕಿರಣಿ ಅಂಗಡಿ ಐತೆ ಅಂದ್ರೆ ಅಂಗಡಿಗೆ ಹೋಗಿ ರೊಕ್ಕ ಕೊಟ್ಟು ತಗೊಂಡು ಹೋಗು. ಉದ್ರಿ ಬಂದು ಇಲ್ಲಿ ಬಂದು ನಮ್ಮ ಮನೆಗೆ ಹೋಯಕ್ಕೆ ನಮ್ಮ ಮನೆಗೆ ಏನು ಹಂಗ ಬರ್ತನ? ನಮಗೂ ರೊಕ್ಕ ಕೊಟ್ಟರೆ ಬರುತ್ತಾ? ಕಿರಣಿ ಅಂಗಡಿ ನಮ್ಗೇನು ಪುಕ್ಷಿಟ್ಟೆ ಬಂದು ಕೊಡ್ತಾರೆ ಯಾರ? ಹೋಗಲೇ ರೊಕ್ಕ ಕೊಟ್ಟು ತಗೊಂಡು ತಿನ್ನು ಹೋಗು. ಯವ್ವ ಕಿವಿ ಕೇಳ್ತೈತೆ ಯವ್ವ ಲಕ್ಷ್ಮಕ್ಕ. ನಿಮ್ಮ ಅತ್ತಿಗೆ ಎಲ್ಲ ಕಿವಿ ಕೇಳ್ತೈತೆ. ಸುಳ್ಳ ನಾಟಕ ಮಾತಾಡೋಡು. ಮತ್ತೆ ನೀನಕ್ಕೆ ಮುಂದೆ ಕಿವಿ ಕೇಳಲ್ಲ ಅಂತಂದು ನೀನು ನಿನ್ನ ಸೊಸಿ ಏನಾರ ಹಾಕಿ ಚಾಡ ಆಡ್ಕೊಂಡು ಹಿಡ್ಕೊಂಡಿರಿ ನೋಡು. ನಾ ಮಾತಾಡಿದೆಲ್ಲ ಕೇಳ್ತೈತೆ ನೋಡು. ಇವ ಹೆಂಗ್ ಬೈತೈತಿ ಮುದುಕಿ. ಯವ್ವ ಹೋಯ್ ಬಿಡು. ನಿಂದು ಅಮ್ಮಂದು ಬಂದಾಗ ಹಿಂಗ ಜಗಳ ನೋಡು. ನನಗರ ಕೇಳಿ ಸಾಕಾಗೋಗ್ಬಿಟ್ಟೈತಿ. ನೀವಿಬ್ರು ಜಗಳದು ಬಿಡಂಗಿಲ್ಲ. ತಡಿ ಗೋಧಿ ತಗೊಂಡ್ಬರ್ತೀನಿ ಹುರಿಯಕ್ಕೆ. ಇವರು ಆಕಿ ಬಂದ್ಲಿ ಆಕಿ ನಾಟಕದು ಅದು ಯಾರ ಬೆಂಕಿಲತ್ತ ನಮ್ಮ ಬಂದ ನೋಡು. ಅಲ್ಲೋಡು ಬರಾಕತ್ತಾರ ನೋಡು. ಏವ್ವ ಲಕ್ಷ್ಮಕ್ಕ, ಇದೇನೇ ಇವ ಒಳ್ಳೆ ಜೊತೆ ಮೇಲೆ ಗಂಡ ಹೆಂಡತಿ ಬಂದಂಗೆ ಬರಾಕತ್ತಾರಲ್ಲ. ಏವ್ವ ಏನಾಗದ್ಲೆ ಎಬ್ಬಿಸ್ತಾರ ಬಿಡವ. ಅವ್ರು ಇದು ಭೀಮನ್ಗೌಡ ನೀಂತಿ ಪಜಿತ್ ಆಗಿತ್ತಲ್ಲ, ಮತ್ತೆ ನಿಂದು ಹಂಗಾದಿತ್ತು ನೋಡ ಲಕ್ಷ್ಮಕ್ಕ. ಅಲ್ಲ ನಾ ಒಂದಿಷ್ಟು ಐಡಿಯಾ ಕೊಟ್ಟಿದ್ನಲ್ಲ, ಮಾಡಿರೇ ಇಲ್ಲ? ಅಯ್ಯೋ ನನ್ನ ಸೊಸಿ ಮಾಡ್ಯಾಳಲ್ಲಿ ನಿನಕ್ಕಿಂತ ಜಾಸ್ತಿನ ಐಡಿಯಾ ಮಾಡಿ ಏನೇನ ಮಾಡಿ ಆಕೆ ನೋಡಿಸ್ಬೇಕಂತಂದು ಜಗ್ಗಿ ಪ್ಲಾನ್ ಮಾಡ್ಕೊಂಡಳ. ನಾನು ಅಂದದಕ್ಕೆ ಏನಂದ್ರೆ ಗೊತ್ತನು? ಅಯ್ಯೋ ವಿಜಯಕರ್ಣ್ಯಾಕ ಐಡಿಯಾ ಕೇಳಕ್ ಹೋಗಿದ್ರಿ. ಇಂಥ ಐಡಿಯಾ ನನ್ನ ಅಂತಕ ಸಾವಿರ ಅದಾವು. ಚಿಟ್ಕಿ ಬಿಡೋರ ಓಡಿಸ್ತೀನಿ ನೋಡ್ರಿ ಅಂತಂದು ಏನೇನ ಮಾಡಿದ್ಲಿ. ನನಗೆ ಹೇಳಿಲ್ಲ. ಆದ್ರೆ ಆಕಿ ಬೆಸ್ಸಿ ಮಾಡಾಕತ್ತಳ ಆಕೆಗೆ. ಮತ್ತೆ ಆದ್ರೆ ಇವ್ರೇನು ಇಷ್ಟು ಚಂದ ಕಿಲ್ಕಿಲ ಅಂತ ತಕ್ಕೊಂತ ಇಬ್ರು ಬರತ್ತಾರ. ಐಡಿಯಾ ಸರಿಗಿದ್ದಂಗಿಲ್ಲ. ನನ್ನ ಐಡಿಯಾ ಉಪಯೋಗಿಸಣ್ಣ. ನಿನ್ ಸೊಸಿ ಐಡಿಯಾ ಪೇಲೆಗೆ ನೋಡು. ಎಲ್ಲೋಗಿದ್ದಪ್ಪ ಚಲೋ ಚೆನ್ನಿಗೆ ರಾಯ.
ಬೇಸಿ ಗೌಡಾಗಿ ಗೌಡ್ಕಿ ಮಾಡಕಂತಂದು ಊರೂರ್ ತಿರ್ಗಕಂತಂದು ಈಗ ಬೇಕಿ ಸುಬ್ಬಿ ಸಿಕ್ಕಲ್ಲ ಬೆಂಕಿಲತ್ತ ಯಾಕ ನನ್ ಸಸಿ ಬಂಗಾರದಂಗ ನೋಡಿ ಹೆಂಗೈತಿ ಹಂಗ ದಂತಗೊಂಬಿದ್ದಂಗೈತಿ ಅದನ್ ಬಿಟ್ಟು ಇದ್ಯಾವ ಜಂಪರ್ ನೋಡೋದನ್ನ ಆಕಾರ ನೋಡು ಆಕಿನ್ ಮುಸುಡಿ ನೋಡು ಆಕಿಂದು ಇಂತಕಿನ್ ಕರ್ಕೊಂಡು ಊರೂರ್ ತಿರ್ಗಕತ್ತಿ ನಮ್ಮ ಮನಿ ಏನ ಮಾನೇನು ಮರ್ಯಾದೇನು ನಮ್ಮ ಮಂಟನೆ ಅಂತದು ಮಾನ ಮರ್ಯಾದೆ ತೆಗಿಯಕ್ಕೆ ಹುಟ್ಟಿ ಅಲ್ಲ ನೀ ಹಿಂಗಂತಂದು ಗೊತ್ತಾಗಿತ್ತಂದ್ರೆ ಅವಾಗ ನಿನ್ನ ತಗೊಂಡೋಗಿ ಎಲ್ಲರ ಒಂದ್ ಬೇಲಿ ಮೇಲೆ ಹಾಕಿ ಬಂದ್ಬಿಡ್ತಿದ್ದೆ ನಾಯಿನರಿ ಹಂದಿ ಹೇಳ್ಕೊಂಡು ಹೋಗಿದ್ದು ನೀನ್ ಅಳ್ಕಲ್ಲ ಯಾಕಂತ ಹೇಳಿ ನೀನು ಮರ್ಯಾದೆ ಉಳಿಸ್ತೀನಿ ಮಂಟೆನ್ ಬೆಳಗ್ತಾನ ಅಂತಂದ್ರೆ ಇಂತ ಕೆಲಸ ಮಾಡ್ತೀಯಲ್ಲ ಭಾಡೆ ಊರ್ ಭಾಡೆ ಕಟ್ಕೊಂಡೈತಿ ಮನೆಯಾಗಿದ್ದಾಗ ಯಾವಕ್ಕಿನ್ನ ತಗೊಂಡು ಊರಾಗಿಡಕ್ ಹೋಗ್ತಾನೆ ಅವನು ನಾಟಕ ಮಾಡಕ್ ಬಂದ ನಾಟಕ ಮಾಡಿ ಹೋಗ್ಬೇಕು ಇಲ್ಲೇಂದ ಮನೆ ನಾಟಕ ಮಾಡಕತ್ತೀರಿ ಇಬ್ರು ನೀವು ಇವ್ವ ಮುದ್ಕಿನ ಬೇಯಿಸ್ ಮಾಡಿದ್ ನೋಡು ಗೌಡ್ರದು ಮತ್ತೆ ಹಾಕಿದು ಬೇಸ್ ಕೊಬ್ಬು ಬೆಳೆಸ್ಬೇಕಂದ್ರ ನಿಮ್ ಸಸಿಗೆ ಗೌಡ ನಿಮ್ಮ ಅತ್ತಿಗೆ ಕೈ ಬಿಟ್ಬಿಡು ಊರ್ ಮಧ್ಯಾಹ್ನಕ್ಕೆ ಅಲ್ಲ ಈ ನಿನ್ ಜಗದಾಗ ಓಡಿಸ್ತಾವ ನಿಮ್ಮ ಅತ್ತೆ ಸುಮ್ನಿರ್ಲಿ ಮತ್ ನನ್ ಗಂಡ ಕೇಳಿಗಳಿತ್ತು ಬೇ ಯವ್ವ ಏನ್ ಮಾತಾಡ್ತಾನೆ ಅಂತ ಐತಿಲ್ಲ ನಿನಗ ಹಂಗ ಬಾಯಿ ಬಂದದ ಮಾತಾಡ್ದನ ಸುಮ್ನಿರ ಏನ್ ಮಾತಾಡ್ತಾಳ ಏನತ್ತಾಗ ವಿಜ್ಜಿ ಬಾಳೆ ಹೋಗೋಣ ಅಕ್ಕಿ ಹೆಸರು ಮಾಡ್ಬೇಕು ಗೋಧಿ ಹೆಸರು ಮಾಡ್ಬೇಕು ಮನಿ ಯಾವ ಬಾಳೆವು ನಂದಲವ ಯಾವಕ್ಕೇನ್ ಮಾಡಂಗಿಲ್ಲ ಏನಿಲ್ಲ ಬಾ ಸಸಿ ಪಾಪದ ಅಡಿಗೆ ಮನೆ ಬೇಕಾಕತ್ತೈತೆ ನಾನು ಒಟ್ಟು ಮಾಡ್ಬೇಕಲ್ ಮತ್ತೆ ಹೋಗಂ ಬಾಳೆ ಯಾಕೆ ಬೇಕಿಲ್ಲ ಯಾಕಿನ ಕಣ್ಣಲ್ಲಿ ನೋಡೋದು ಲಕ್ಷ್ಮಕ್ಕರ ಸ್ವಲ್ಪ ತಡ್ರಿ ಯವ್ವ ಲಕ್ಷ್ಮಕ್ಕ ಅಕ್ಕ ಅನ್ಬಿಟ್ಲಲ್ಲ ಇವ ನಿನಗ ಯವ್ವ ಹೊರಗೆ ಹೋಗಿದ್ರು ಇಬ್ರು ಏನ ಮಾತಾಡ್ಕೊಂಬಂದು ಏನ ಫಿಕ್ಸ್ ಮಾಡ್ಕೊಂಡ ಬಂದ್ಬಿಟ್ರ ನಿನ್ನ ಅಕ್ಕನ ಮಾಡಿ ಆಕಿನ ತಂಗಿನ ಮಾಡಿ ಇಟ್ಕೋಬೇಕಂತಂದು ಗೌಡ್ರು ಏನ ಪ್ಲಾನ್ ಮಾಡ್ಕೊಂಡ ಬಂದ್ಬಿಟ್ರ ಎಲ್ಲೋಡ ಆ ತಗೋ ಲಕ್ಷ್ಮಕ್ಕ ಹಂಗಿದ್ರೆ ಫಿಕ್ಸ್ ಹಂಗಿದ್ರೆ ಆಕಿ ಈ ಮನಿಗೆ ಯಾಣೆ ಸಸಿ ಫಿಕ್ಸ್ ಅನ್ಸಕತ್ತಿಲ್ಲ ನನಗೆ ಸುಮ್ನಿರಲೇ ಮೊದಲ ಒಟ್ಟ ಪುಕ್ಕು ಅನ್ನಕತ್ತೈತೆ ನೀ ನೋಡ್ರಿ ಇನ್ನೊಂದ್ಸಲ ತುಪ್ಪ ಸುರುತ್ತಿಲ್ಲೇ ಸುಮ್ನಿರಲೇ ಏನ್ರಿ ಬೆಂಕಿಲತ್ತ ಅವ್ರ ಏನ್ ಮಾತಾಡ್ಬೇಕೇನ್ರಿ ಏ ಲಕ್ಷ್ಮಿ ತಡಿ ಪಾಪ ಇವ್ರ ಏನ ಮಾತಾಡ್ಬೇಕಂತಂದ್ರು ಹೋಗ್ಬೇಡ ತಡಿ ಒಟ್ಟು ಹೌದ್ರಿ ನಾನೊಂಚೂರು ಮಾತಾಡ್ಬೇಕಿತ್ತು ಹಂಗ ನಿಮ್ ಸಸಿ ಒಂಚೂರು ರತ್ನನ್ಗೆ ಒಂಚೂರು ಕರೀರಿ ಯವ್ವ ಲಕ್ಷ್ಮಕ್ಕ ಯವ್ವ ನಿನ್ ಸೊಸಿನ ಬೇರೆ ಕರಿ ಅಂತ ಯವ್ವ ನಿನ್ ಮಗನ ಒಂಚೂರು ಪುಣ್ಯ ಕರಿ ಅಂದಿಲ್ಲ ಇನ್ನೂ ಅಂದ್ರು ಅನ್ಬಹುದು ಒಬ್ಬೊಬ್ಬರನ್ನ ಕರಿಯಾಕತ್ತಾಳ ಯಾಕೆ ಬೇಕು ಮೊದ್ಲ ನೀನ ಅಡ್ವಾನ್ಸ್ ನಿನ್ ಮಗನ ಒಬ್ಬತನ ಕರ್ ನಿಂದ್ರಿಸ್ಕೊಂಡ್ಬಿಡು ಯಾಕಂದ್ರೆ ಹೇಳೋದು ಗೌಡ್ರ ಅದ್ರ ಸಲುವಾಗಿ ನೋಡಿ ಎಷ್ಟು ಮಳ್ಳಿಗಟ್ಟಿ ಏನ್ರಿ ಏನ್ ಕೇಳ್ತಾರ ಅಂದ್ರೆ ಆಕಿನ ಮುಂದೆ ಚೂ ಬಿಟ್ಟು ನೀನು ಹೇಳು ನಾ ಹಿಂದೆ ಒಲ್ ಅನ್ನಂಗ್ ಮಾಡ್ತೀನಿ ಆಮೇಲೆ ಇಬ್ರು ಪ್ಲಾನ್ ಮಾಡ್ಕೊಂಡ ಬಂದಾರ ಏನೋ ಒಟ್ಟ ಯವ್ವ ಲಕ್ಷ್ಮಕ್ಕ ನಿನ್ ಸೊಸಿ ಮುಂದನು ಹೇಳ್ತಾರೆ ಯವ್ವ ಇನ್ ಮ್ಯಾಗ ನಾನು ಯಾಣೆ ಹಾಕ್ತೀನಿ ನಿನಗಂತಂದು ಹಂಗಂತೀಯ ವಿಜಿ ಅಂದ್ರ ಇವರಿಬ್ರು ದೇವ್ರೆ ನೆನೆಸ್ಕೊಂಡ್ರೆ ಹೊಟ್ಟೆ ಕಳಲ ಕಿತ್ತು ಬಂದು ಉಳಾಡಿ ಇಲ್ಲಿಂದ ಅಲ್ಲಿಂದ ಇಲ್ಲಿ ಉಳಾಡಂಗಾಗೈತೆ ಯಾವ ಇಂಥ ಕೆಲಸ ಆತ ಹೇಳಿ ಈಗ ಯಾಕೆ ಹೇಳ್ಬೇಕು ಅಡಿ ಆಕೆ ಏನಂತ ಹೇಳಿ ಆಮೇಲೆ ಹೇಳ್ತೀನಿ ಈಗ ತಟ್ಟು ಇದು ಮಾಡೋದು ಕಣ್ಣೀರು ವೇಸ್ಟ್ ಮಾಡ್ಕೋದು ಬೇಡ ಸುಮ್ಮನಿರು ಯವ್ವ ರತ್ನ ಒಂಚೂರು ಬಾರ್ವಾ ಇಲ್ಲಿ ಏನ್ರಿ ಮಾವರೇ ಎದಕ್ಕೆ ಕರೆದಲ್ರಿ ಜಲ್ದಿ ಹೇಳ್ರಿ ಒಂಚೂರು ಒಲೆ ಮೇಲೆ ಒಂಚೂರು ಬ್ಯಾಳೆ ಕುಡಿಯಾಕಿಟ್ಟಿದ್ದೆ ಒಟ್ಟು ನೀವು ಮತ್ತೆ ಬಂದ್ರಲ್ಲ ಒಗ್ಗರಣೆ ಕೊಡ್ತೀನಿ ಈ ಮತ್ತೆ ಊಟಕ್ಕೆ ಲೇಟ್ ಆಗುತ್ತೆ ಅದಕ್ಕೆ ಏ ನಾನೆಲ್ಲವ ಕರೆದದ್ದು ಇವ್ರು ಬೆಂಕಿಲತ್ತ ಏನ್ ಕೇಳ ಅವ್ರನ್ನ ಓ ಹೌದಾ ಹೇಳ್ರಿ ಬೆಂಕಿಲತ್ತ ಅವ್ರೆ ಏನ್ ನನ್ನಂತಲ್ಲಿ ಏನ್ ಕೆಲಸ ಬೇಕು ಏನಾರು ತಿನ್ನಕ್ ಮಾಡ್ಕೊಡ್ಬೇಕಾ ಚಚ್ಚೆ ತಿನ್ನಕ ಕುಡಿಯಕ ಅದಕ್ಕೂ ಏನೂ ಇಲ್ರಿ ನಾವ್ ಒಂಚೂರು ನಿಮ್ಮಂತಲ್ಲಿ ಎಲ್ಲಾರ ಕುಟಾಗೂ ಒಂದೇನ ವಿಚಾರವಾಗಿ ಮಾತಾಡ್ಬೇಕಾಗಿತ್ರಿ ಅದಕ್ಕೆ ಎಲ್ಲಾರನ್ನೂ ಕರೆದಿದ್ರಿ ಓ ಏನಿದೇನ್ ದೊಡ್ಡ ಪಾರ್ಲಿಮೆಂಟ್ ಮೀಟಿಂಗ್ ಅಥವಾ ಅಂದ್ರೆ ದೇಶಗಳ ವಿಚಾರ ಮಾಡಿ ಮೀಟಿಂಗ್ ಮಾಡ್ತಾರಲ್ಲ ಆ ಮೀಟಿಂಗ್ ಹಂಗಂತಂದ್ ಎಲ್ಲಾರನ್ನು ಕೂರ್ಸಕ ಅಂತದೇನ್ ಗಣಂದಾರಿ ಮೀಟಿಂಗ್ ನಡಿಬೇಕು ಇಲ್ಲಿ ಯಾಕವ ರತ್ನ ಹಂಗ್ಯಾಕ್ ಮಾತಾಡ್ತಿ ಚೆನ್ನಾಗಿ ಮಾತಾಡೋ ಪಾಪ ಅವ್ರು ಏನೋ ಹೇಳಕ್ಕಂತಂದು ಎಲ್ಲಾರನ್ನೂ ಕರ್ಸ್ಯಾರ ಹಂಗ ಮರ್ಯಾದಿಲ್ಲಂಗೆ ಮಾತಾಡಬಾರ್ದು ಏನು ಅವ್ರ ವಿಚಾರ ಏನು ತಿಳ್ಕೊ ಮೊದಲು ಏನಂಗ್ ಮಾತಾಡ್ತಿದ್ದಿ ಹಿಂಗೆಲ್ಲ ಮಾಡೋದು ಚಲೋ ನೋಡೋದು ಆತ್ ಬಿಡ್ರಿ ಮಾವಾರ ರತ್ನ ಲಕ್ಷ್ಮಕ್ಕರ ಗೌಡ್ರ ನೀವೆಲ್ಲರೂ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿರಿ ನಾನು ನೀವು ಅನ್ಕೊಂಡಂಗಿಲ್ಲ ನೀವೇನು ತಿಳ್ಕೊಂಡ್ರಿ ಅಂತ ನನಗೆ ಗೊತ್ತು ನೀವು ಮನೆಯೊಳಗೆ ನೀವೆಲ್ಲ ಏನೇನು ಮಾಡತ್ತೀರಿ ಗೌಡ್ರ ಬಗ್ಗೆ ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಂಡಿರಿ ಅದ್ರ ಸಲುವಾಗಿ ನೀವೆಲ್ಲ ಮನೆಯೊಳಗೆ ನನಗೇನು ಮಾಡತ್ತೀರಿ ಎಲ್ಲ ನನಗೆ ಗೊತ್ತು ಅದಕ್ಕೆ ಆ ವಿಚಾರನ ನಿಮಗೆ ತಿಳಿಸಿ ಅಂಥದ್ದು ಏನೂ ಇಲ್ಲ ನಿಮ್ಮ ಮನಸ್ಸಿನಾಗ ನಿಮ್ಮ ತಲೆಯೊಳಗೆ ಆ ವಿಚಾರ ಇದ್ರೆ ತೆಗೆದುಬಿಡ್ರಿ ಅಂತ ಹೇಳೋದಕ್ಕಾಗೆ ನಾನು ನಿಮ್ಮ ನೀವು ಎಲ್ಲ ಕರೆದೀನಿ ದಯವಿಟ್ಟು ನನ್ನ ನಂಬ್ರಿ ನನಗೂ ಗೌಡ್ರಿಗೂ ಅಂತ ಯಾವ ಸಂಬಂಧನೂ ಇಲ್ಲ ನನಗೆ ಗೌಡ್ರ ಅಣ್ಣನ ಸಮಾನ ಯಾಕಂದ್ರೆ ನನಗೆ ಅಣ್ಣ ಯಾರೂ ಇಲ್ಲ ನನಗೆ ಸಂಬಂಧಗಳು ಅಣ್ಣ ಅಕ್ಕ ತಂಗಿ ತಮ್ಮ ಅಂತಂದು ಇಂಥ ಯಾವ ಸಂಬಂಧದೊಳಗೂ ನಾನು ಬೆಳೆದಿಲ್ಲ ನಾನು ಒಬ್ಬಕ್ಕೆ ಬೆಳೆದೀನಿ ತಂದೆ ತಾಯಿಗಳು ನನಗೆ ಅಷ್ಟಕ್ಕಷ್ಟ ನಾನೋ ಒಂದೇನೋ ಒಂದು ನನ್ನ ಸ್ವಂತ ಕಾಲ ನಿಂದಿರ್ಬೇಕಂತಂದು ನಾಟಕ ಕಂಪ್ನಿ ಒಳಗೆ ಸೇರಿಕೊಂಡೆ ಸಣ್ಣಕ್ಕಿದ್ದಾಗ ಹಂಗೆ ಬೆಳ್ಕೊಂತ ಈ ಹೆಸರು ಮಾಡೀನಿ ಆದರೆ ಸಂಬಂಧಗಳು ನನಗೆ ಅಷ್ಟಿದಿಲ್ಲ ಹಾಗಾಗಿ ನನ್ನ ಗೌಡ್ರು ನನಗೆ ಪ್ರೀತಿ ವಾತ್ಸಲ್ಯ ತೋರ್ಸೋದು ನೋಡಿ ನನಗೆ ಅಣ್ಣನ ಸ್ಥಾನದಾಗ ಕಣ್ಣಂಗೆ ಕಂಡ್ರು ನನಗೆ ಅಣ್ಣನ ಬೆಲೆ ಗೊತ್ತಿದ್ದಿಲ್ಲ ಅಣ್ಣ ಅಂದ್ರೆ ಏನು ಗೊತ್ತಿದ್ದಿಲ್ಲ ಹಾಗಾಗಿ ನಾನು ಅವ್ರನ್ನ ನನ್ನ ಒಂದು ಒಡಹುಟ್ಟಿದ ಅಣ್ಣನೇ ಅಂತ ಅನ್ಕೊಂಡೆ ಅಷ್ಟಕ್ಕೂ ನಾನು ಈ ಪಂಚಮಿಗೆ ಏನು ಬರತ್ತೈತಲ್ಲ ರಾಖಿ ಹಬ್ಬ ಬರುತ್ತೆ ಈ ಹುಣ್ಣಿಮೆಗೆ ಅವಾಗ ರಾಖಿ ಕಟ್ಟಿಸ್ಕೊಂಡೆ ನಾನು ಅಷ್ಟೊತ್ತಿಗೆ ನಾಟಕ ಎಲ್ಲ ಮಾಡೋ ಮುಗಿದ್ರು ಹೋಗ್ತಿರ್ತೀವಲ್ಲ ಅಣ್ಣಗೆ ರಾಖಿ ಕಟ್ಟೆ ಹೋಗ್ಬೇಕು ಅನ್ನೋ ಒಂದು ಆಸೆ ಮೇಲೆ ಇಟ್ಕೊಂಡಿದ್ದೆ ನನಗೆ ನೀವು ಈ ಥರ ತಿಳ್ಕೊಂತೀರ ಅಂತ
ನಾ ಅನ್ಕೊಂಡೇ ಇರಲಿಲ್ಲ. ಯಾವಾಗ ರತ್ನ ನನಗೆ ಊಟದಾಗ ಉಪ್ಪು ಖಾರ ಹಾಕಿ ಜಾಸ್ತಿ ಕೊಡೋದು, ಆಮೇಲೆ ಎಲ್ಲರೂ ಒಂಥರ ಕುಂಕ್ ಮಾತಾಡೋದು, ಅವಾಗ ನನಗೆ ಅನಿಸ್ತು ಓ ಇದೆಲ್ಲೋ ಏನೋ ತಪ್ಪಾಗೈತಿ ಅಂತಂದು. ಅದಕ್ಕೆ ಇವತ್ತು ನಿಮ್ಗೆಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ನನಗೆ ಅಂಥ ಭಾವನೆಗಿಂತ ನೋಡಬೇಡ್ರಿ. ನಾನು ಅಂಥಕ್ಕೆಲ್ಲ ನನಗೆ ಅಂಥ ಯಾವುದೂ ನನಗೆ ಭಾವನೆ ಗೌಡ್ರ ಬಗ್ಗೆ ಇಲ್ಲ. ನನಗೆ ಅಣ್ಣ ಸ್ಥಾನದಾಗ ಇಟ್ಕೊಂಡಿನಿ ಅವ್ರನ್ನ. ನನಗೆ ಅವರು ಯಾವತ್ತೂ ನನಗೆ ಅಣ್ಣ ಅಂತ ನಾನು ಇನ್ನೋರ್ಗೂ ನನಗೆ ಯಾರಿಗೂ ಕರೆದಿದ್ದಿಲ್ಲ. ಅವ್ರನ್ನ ನೋಡಿದ್ರೆ ನನಗೇನೋ ಒಂಥರ ಪ್ರೀತಿ ಮಮತೆ ಅಣ್ಣಂದು. ಅವರು ಅಷ್ಟೇ ನನಗೆ ಒಂಥರ ತಂಗಿ ಥರ ಎಷ್ಟು ಪ್ರೀತಿಲಿಂತ ಒಂಥರ ಕೇರ್ ಮಾಡೋದು ಅದೆಲ್ಲ ನೋಡೋದು ನನಗೆ ಭಾಳ ಖುಷಿ ಆಗುತ್ತೆ. ಅವರು ನನ್ನ ತಂಗಿ ಅಂತಲೇ ತಿಳ್ಕೊಂಡ್ರೆ ದಯವಿಟ್ಟು ನಮ್ಮಿಬ್ಬರ ಬಗ್ಗೆ ನೀವು ಯಾವುದೋ ತಪ್ಪು ಕಲ್ಪನೆಗಳು ಇವು ಯಾವ ಮಾಡಬೇಡ್ರಿ. ನನಗೆ ಅವ್ರ ಅಣ್ಣ ಅಂತ ನಿಮಗೆಲ್ಲರಿಗೂ ಹೇಳೋಕ್ಕಾಗಿ ನಿಮ್ಮನ್ನ ಇಲ್ಲಿ ಕರೆಸಿರೋದು ನಾನು. ಏನ ಯವ್ವ ಗೌಡ್ರ ನಿನಗೆ ಅಣ್ಣನ? ಏ ತಂಗಿ, ಇದನ್ನ ಮೊದಲೇ ಹೇಳ್ಬೇಕಿಲ್ಲ ಯವ್ವ. ನಾನು ನಾಡ್ನೆ ಅಂತಂದು ಎಷ್ಟು ಜೀವ ಮಾಡ್ತಿದ್ನಿ ಗೊತ್ತಾನ. ನನಗೂ ನಾಡ್ನೇರು ಯಾರೂ ಇಲ್ಲ ಯವ್ವ. ನನಗೂ ಹೊಸ ನಾಡ್ನೆ ಉಟ್ಕೊಂಡಲ್ಲ ಅಂತಂದು ನಿನ್ನ ಕುಂತಲ್ಲೇ ನನಗೆ ಏನು ಬೇಕೆಲ್ಲ ಮಾಡ್ತಿದ್ದೆ ಯವ್ವ. ಎಷ್ಟು ಖುಷಿ ಆಗತ್ತೆ ಗೊತ್ತಾನ. ನನಗೂ ನಾಡ್ನೇರು ಇರ್ಬೇಕು ಅನ್ಕೊಂಡಿದ್ದೆ. ಇವತ್ತು ನೀನು ಹೊಸ ನಾಡ್ನಿ, ದೇವರು ಕೊಟ್ಟೆ ನಾಡ್ನಿ. ಅಂಥದ್ದು ನಿನಗೆ ಏನು ಬೇಕಾದ್ರೆ ಬಾಯ್ ಬಂದಂಗೆ ಮಾತಾಡ್ಬಿಟ್ನವ. ತಪ್ಪಾತವ. ನೀ ಈ ಮೊದಲ ತಂಗಿ ಈ ಮಾತು ಹೇಳಿದೆ ಅಂದ್ರೆ ಹಿಂಗೆ ಹಾಕಿದ್ದೆ ಇಲ್ಬಿಡ. ಈಗೇನತ್ತು ಆಯ್ತು ತಗೋರಿ ಯವ್ವ, ನಮ್ಮ ತಪ್ಪು ಹೊಟ್ಟೆ ಹಾಕೊಂಬಿಡು. ಏನ್ರಿ ಬೆಂಕಿಲತ್ತವ್ರೆ ಇವ್ವ, ನಿಮ್ಮ ಬಾಯ ಈ ಮಾತು ಕೇಳಿ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತೇನ್ರಿ. ಯಾಕಂದ್ರೆ ನನಗೂ ಹೊಟ್ಟೆಗ ಟುಕ್ ಇರ್ತಿತ್ರಿ. ನಮ್ಮ ಮಾವ ದಾರಿ ತಪ್ಪಿದ್ನಂದ್ರೆ ನನ್ನ ಗಂಡ ನಾ ದಾರಿ ತಪ್ಪಲಾರ್ದಂಗೆ ಇರ್ತಾನ. ಯವ್ವ ನನ್ನ ಗಂಡ ಹೆಂಗ್ ದಾರಿ ತಪ್ಪಿರ ನನ್ನ ಜೀವನ ಹೆಂಗ ಅಂತಂದು ಅದಕ್ಕೆ ನಮ್ಮ ಅತ್ತಿ ಸಪೋರ್ಟ್ ಮಾಡ್ಕೊಂಡು ನಾನು ನಿಮ್ಗೆ ಒಂಚೂರು ಊಟದ ಉಪ್ಪು ಖಾರ ಜಾಸ್ತಿ ಹಾಕಿ ಓಡಿಸ್ಬೇಕಂತ ಮಾಡಿದ್ರಿ. ತಪ್ಪಾತ್ರಿ, ಹೊಟ್ಟೆ ಹಾಕೋರಿ. ಏನು ಅಂದ್ರೆ ನೀವು ಎಲ್ಲರೂ ಸೇರಿ ಪಾಪ ಅವ್ರಿಗೆ ಊಟದಾಗ ಉಪ್ಪು ಖಾರ ಎಲ್ಲ ಹಾಕಿ ನಿನ್ನ ನಮ್ಮನೆ ಅಷ್ಟು ಕೆಮ್ಮದು ಉಪ್ಪು ಖಾರ ಅಂತಂದು ಅಷ್ಟು ಒದ್ದಾಡಿದ್ರು ಅವರು. ನನಗಾದ್ರೆ ಕರೆಕ್ಟ್ ಇತ್ತು. ಅದಕ್ಕೆ ನಾನು ನನಗಿಲ್ಲ ಅಂದ್ರೆ ಪಾಪ ಅವ್ರಿಗೆ ಇಲ್ರಿ ಅಂದೆ. ಇಂಥ ಮಾಡ್ತೀರಿ ನೀವು? ಅಲ್ಲ, ಮನೆಗೆ ಬಂದವ್ರ ಬಗ್ಗೆ ಹಿಂಗೆಲ್ಲ ತಪ್ಪು ತಿಳ್ಕೊಂಡು ಏನು ಬೇಕಾದ್ರೆ ಹಿಂಗೆ ಮಾಡೋದು ಚಲೋ ಅಲ್ಲದು. ಅಲ್ಲ, ನನ್ನ ಕೇಳಬೇಕಿತ್ತು ಹಿಂಗೆ ಕರೆಕ್ಟ್ ಹಿಂಗೆ ಮಾಡಕತ್ತಿರಲ್ಲ ತಪ್ಪು ಇದು ಏನು ಅಂತಂದು ಕೇಳಿದ್ರೆ ನಾ ಹೇಳ್ತಿದ್ದಿಲ್ಲ. ಏನು ಹಿಂಗೆ ಮಾಡ್ತಾರಲ್ಲ ಸೈ ಬಂದವ್ರು ಬಂದು ಮನ ಮರ್ಯಾದೆ ತಕ್ಕೊಂಡು. ಏ ಹೋಲ್ ಬಿಡ್ರಿ ಮಾವರ. ಮತ್ತೆ ಹಂಗ ಬಂತು ಎಲ್ಲಾರ ತಲೆಯಾಗೋ ಏನೇನೋ ಒಂಚೂರು. ನೀವು ಹಂಗ ಮಾಡಿದ್ರಿ, ಅವ್ರ ಹಿಂದಿನ ಅಡ್ಯಾಡ್ಬಿಟ್ರಿ. ಅದು ಸ್ವಲ್ಪ ಎಲ್ಲರಿಗೂ ಹಂಗ ಬಂತು. ನಾ ಹಿಂದಿನ ಇದಕ್ಕೆ ಕಡ್ಡಿಡಿದ್ನಿ. ಪಾಪ ಅವ್ರು ಅಷ್ಟೇ ನಮ್ಮ ಮನೆಗೆ ಬಂದಾಗ ಅವ್ರಿಗೆ ಒಂಥರ ಮುಜುಗರ ಅವೆಲ್ಲ ಇರ್ತಾವೆ. ನೀವು ನೋಡ್ರೆ ನೀವು ಚೆನ್ನಾಗಿ ಮಾತಾಡ್ಸೋಲ್ರಾಗಿದ್ರಿ. ಅದಕ್ಕೆ ನಾನು ಅವ್ರಿಗೆ ಏನು ವ್ಯವಸ್ಥೆ ಬೇಕು ಅಂತ ಮಾಡೋಣ ಅಂತಂದು ಪಾಪ ಅವ್ರು ಹಿಂದಿಂದ ಹೋಗಿ ಅವ್ರು ಯಾವ ಥರ ನಮ್ಮ ಮನೆಗೆ ಬಂದಾಗ ಬೇಜಾರಾಗ್ಬಾರ್ದು ಅಂತ ನಡ್ಕೊಂಡೆ. ನೀವು ಅದನ್ನೆಲ್ಲ ತಪ್ಪು ತಿಳ್ಕೊಂಡು ಏನು ನೀವು ಮಾಡಕತ್ತಿದ್ದೆ? ಯವ್ವ ಲಕ್ಷ್ಮಕ್ಕ, ನಿಂದೊಂದು ದೊಡ್ಡ ಗುಡ್ಡನೇ ಇರ್ತವ ಯವ್ವ. ನಾವು ಏನ ಭೀಮನ್ ಗೌಡ ಮಾಡ್ಯಾನಲ್ಲ ಯವ್ವ ಹಲ್ಕಟ್ಗಿರಿನ, ಹಂಗ ಎಲ್ಲಿ ಗೌಡ ಮಾಡಿ ನಿಮ್ನ ಯವ್ವ ಏನೇನೋ ತಲೆ ತಿಳ್ಕೊಂಬಿಟ್ಟಿದ್ದಿ. ಯವ್ವ ಗೌಡ್ರ ನೀವು ಅಂತಾರಲ್ಲ ಅಂತಂದು ಪ್ರೂವ್ ಮಾಡ್ಬಿಟ್ರಿ. ಆದ್ರೆ ಆ ಭೀಮನ್ ಗೌಡದಲ್ಲ ಬೆಂಕಿಲತ್ತವ್ರ, ಆ ಭೀಮನ್ ಗೌಡನ ಮನ್ಯಾಗ ಕ್ಯಾರ ನಿಮ್ಮ ಅಸಿಸ್ಟೆಂಟ್ ಅದಳಲ್ರಿ ಏನ್ರಿ, ಆ ಮನ್ಯಾಗ ಭೀಮನ್ ಗೌಡನ ನಿಂತಿಗೆ ಆ ನಮ್ನಿ ಕಾಟ ಕೊಟ್ಟು ಭೀಮನ್ ಗೌಡನ ನಿಂತಿ ನಮ್ಮ ಮನೆ ಬಿಟ್ಟು ಹೊರಗೆ ಹಾಕಿ ಓಟು ಆಸ್ತಿ ತಾನ ನುಂಗಿ ನೀರು ಕುಡಿದು ಆ ಮನೆ ತಾನೇ ಇರ್ಬೇಕಂತಂದು ಮಾಡ್ಯಾವ್ರಿ ಪಾಪ. ಆದ್ರೆ ಎಲ್ಲರಿಗೂ ನಿಮ್ಮಂಗ ಗುಣ ಇರಲ್ ಬಿಡ್ರಿ. ನೋಡ್ರಿ ಹಂಗೆ ಮಾಡಿದ್ರೆ ಇನ್ನೊಮ್ಮೆ ಯಾರ ಮನೆಗೆ ಕರ್ಕೊಂಡು ಹೋಗಿ ಹೆಣ್ಮಕ್ಕನ ಏನೋ ಅನ್ನುವ ಆಪತ್ತು ಇಲ್ಲ ಪಾಪ ಅಂತಂದು ಮನೆಗೆ ಯಾರು ಬೇರೆ ಕರ್ಕೊಂಡು ಹೋಗ್ಬಾರ್ದು ನೋಡ್ರಿ. ಇಂಥರ್ಲಿಂದ ಒಳ್ಳೆ ಸತ್ಯಕ್ಕೂ ಕೆಟ್ಟ ಹೆಸರು ನೋಡ್ರಿ. ಪಾಪ ನೀವು ಒಳ್ಳೆರದಿರಿ, ಅಂತರ್ಲಿಂದ ನಿಮಗೆ ಕೆಟ್ಟ ಹೆಸರು ಬರಂಗಾಯ್ತು ನೋಡ್ರಿ. ನಂಬಿಕೆನೇ ಇಲ್ದಂಗೆ ಆಗ್ಬಿಡ್ತೈತ್ರಿ ನೋಡ್ರಿ. ಈಗ ಹಂಗೆ ಮಾಡ್ಯಾವ ನೋಡ್ರಿ ಪಾಪ, ಏನು ಮಾಡ್ಬೇಕು? ಅದಕ್ಕೆ ರೀ ನಿಮ್ಮ ಬಗ್ಗೆ ಎಲ್ಲರೂ ಸೊಪ್ಪಿದಾತು. ನೀವು ತಪ್ಪು ತಿಳ್ಕೊಬೇಡ್ರಿ ಪಾಪ. ಇವ ಲಕ್ಷ್ಮಕ್ಕ ಅಂತ ಇಂತ ನಿನ್ ತಲೆಂದೆಲ್ಲ ಹೋತಲ್ಲ ಇವ. ಖುಷಿ ಆಗಲ್ ಬಿಡವ ಇವ ಲಕ್ಷ್ಮಕ್ಕ. ಇನ್ನ ನೀನು ಕೌಡ್ರು ಡೊಯೆಟ್ ಹಡ್ಕೊಂಡ್ರ ಖುಷಿ ಅಂತ ಎಂಜಾಯ್. ಯವ್ವ ನಾದ್ನಿ ಬೆಂಕಿಲತ್ತ ಯವ್ವ ಬಾರೋ ಯವ್ವ, ನಿನಗ ಪಂಚಮಿಗೆ ಸೀರೆ ತರ್ತೀನಿ. ನಮ್ಮ ಮನೆಗೆ ಎಷ್ಟು ಸಹ ನನ್ನ ಅಣ್ತಂಗಳು ಇದು ನನ್ನ ಗಂಡನ ಅಕ್ಕ ತಂಗಿಯರು ಯಾರು ಇದ್ದಿಲ್ಲ. ಸೀರೆ ಪಾರಿ ಕೊಟ್ಟು ಉಂಡಿ ಉಡಕ್ಕಿ ಹಾಕಿ ಇವೆಲ್ಲ ಬುತ್ತಿ ಪತ್ತಿ ಮಾಡಿ ಕಳ್ಸಕ್ಕ. ಪಂಚಮಿಗೆ ಎಲ್ಲರ ಮನೆಗೆ ಹೆಣ್ಮಕ್ಳು ಬಂದು ಹಬ್ಬ ಮಾಡ್ತಾರಂತ. ನಮ್ಮ ಮನೆಗೆ ಯಾರು ಇಲ್ಲ ಬಿಡು ಅನ್ಕೊಂತಿದ್ದೆ. ಈ ಸಲ ನೀನು ದೇವ್ರು ಕೊಟ್ಟು ನಾದ್ನಲ್ಲ, ಹೆಂಗೂ ಬಂದಿಯಲ್ಲ ಮನೆಗೆ. ಯವ್ವ ಬಾ, ನೀನು ಪಂಚಮಿ ಹಬ್ಬ ಮಾಡ ನಮ್ಮ ಮನೆಗಿದ್ದು. ನಿನಗೂ ಸೀರೆ ತರ್ತೀನಿ, ಉಂಡಿ ಪಂಡಿ ಎಲ್ಲ ಕಟ್ ಕಳಿಸ್ತೀನಿ ಊರಿಗೆ ಹೋಗಿ ಅಂತ. ಆಮೇಲೆ ಪಂಚಮಿಯಾಗ ಹೆಣ್ಮಕ್ಳು ಹಾಲೆರಕ್ಕೆ ಹೋಗ್ಬೇಕು. ಬಾ ನೀನು ನನ್ನ ಮನೆಗೆ ನಾದ್ನಲ್ಲವ, ಅವಾಗ ಬರ್ಕೊಂತಿರು. ಬರೀ ಇಷ್ಟ ಅಂದ್ಬಿಡ, ಪ್ರತಿ ಪಂಚಮಿಗೂ ಬರ್ಕೊಂತ ಹೋಗ್ಕೊಂತಿರ್ಬೇಕು ನೋಡಿ ನೀನು. ಹ್ಞೂನ್ರಿ, ನನಗೆ ನಿಮ್ಮೆಲ್ಲರ ಕೂಡ ಹಿಂಗೆ ಖುಷಿ ಅಂತ ಚಂದಾಗಿ ಒಂದು ಸಂಸಾರದೊಳಗೆ ಇರ್ಬೇಕಂತ ಭಾಳ ಆಸೆ. ನನಗೆ ಯಾರೂ ಇಲ್ಲಲ್ರಿ, ಒಬ್ಬಕ್ಕೆ ಇದ್ದು ನನಗೆ ಈ ಎಲ್ಲ ಕೂಡು ಕುಟುಂಬದೊಳಗೆ ಇಷ್ಟು ಚಂದ ನಿಮ್ಮದ್ರೊಳಗೆ ನಾನು ಇರ್ಬೇಕಂತ ಭಾಳ ಆಸೆ ಪಟ್ಟೆ. ನೀವೆಲ್ಲ ಖುಷಿ ಅಂತ ಇರೋದು, ನಗೋದು, ಆಡೋದು ಎಷ್ಟು ಚಂದ ಐತೆ ನಿಮ್ಮ ಕುಟುಂಬ. ನಾನು ಇರ್ಬೇಕಂದಾಗ ಹಿಂಗೆ ತಿಳ್ಕೊಂಡು ನೀವು ಹಿಂಗೆಲ್ಲ ಮಾಡೋಕ್ಕೆ ಸ್ವಲ್ಪ ಬೇಜಾರಾಯ್ತು. ಅದಕ್ಕೆ ಇದನ್ನು ಮೊದಲು ನಿಮ್ಮ ತಲೆಗಿಂತ ತೆಗಿಬೇಕಂತ ಇದೆ. ದಯವಿಟ್ಟು ನನ್ನಿಂದ ಗೊತ್ತಿಲ್ಲ ಅಂತ ತಪ್ಪಾಗಿದ್ರೆ ಕ್ಷಮಿಸ್ಬಿಡ್ರಿ. ಆದರೆ ನಿಮ್ಮ ಕುಟುಂಬ ನಾನು ನೋಡ್ಬೇಕಂತ ಸ್ವೀಕಾರ ಮಾಡಿದ್ರಲ್ಲ, ನನಗೆ ಎಷ್ಟು ಖುಷಿ ಆಗತ್ತೈತೆ ಗೊತ್ತೇನೆ. ನಿಜವಾಗೂ ನನ್ನ ತವ್ರ ಮನೆಯೊಳಗೆ ನಾನು ಅದೀನಿ ಅನ್ಸಕತ್ತೈತೆ ನಂಗೆ. ನೋಡ್ರಿ ಬೆಂಕಿಲತ್ತ ಅವ್ರೆಲ್ಲರ ತರ್ಪಿ ನಾನು ತಪ್ಪತ್ತಂತ ಕೇಳ್ಕೊತೀನಿ ರೀ. ಹೊಟ್ಟೆ ಹಾಕ್ಕೊಂಬಿಡ್ರಿ. ನನಗಿದು ಮೊದಲ ಗೊತ್ತಾಗಿತ್ತಂದ್ರೆ ಇಲ್ಲಿವರೆಗೂ ಬರಕ ಬಿಡ್ತಿದ್ದಿಲ್ರಿ. ನನಗೆ ಅದು ಅರ್ಥನೇ ಆಗಲಿಲ್ಲ ರೀ. ತಪ್ಪಾತ್ರಿ. ಇಲ್ಲಿ ಬಿಡ್ರಿ ಅಣ್ಣಾರ, ನನಗೆ ಅಣ್ಣ ಸಿಕ್ಕ, ಅತ್ತಿಗೆ ಸಿಕ್ಲು, ಎಲ್ಲರೂ ಸಿಕ್ಕರು. ನನಗೆ ಈ ಖುಷಿ ನನಗೆ ಇದಕ್ಕಿಂತ ಹೆಚ್ಚಿನ ಅವ್ರು ನನಗೆ ಬೈಲಿ ಬಿಡಲಿ ಏನೇ ಮಾಡಲಿ, ನಮ್ಮ ಮನೆಯವರೆಲ್ಲ ಏನಾದರೂ ಬೈದು ಬಿಡೋದು. ನಮ್ಮ ಅತ್ತಿಗೆ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಮಗ ಸೊಸಿ, ನನಗೆ ಅದು ಇನ್ಮೇಲೆ ನಮ್ದಲ್ಲ ಕುಟುಂಬ. ನನಗೆ ಯಾವ ಬೇಜಾರನ್ನಿಲ್ಲ. ನೀವು ಅದ್ರ ಬಗ್ಗೆ ಏನೂ ತಿಳ್ಕೊಬೇಡ್ರಿ. ದೊಡ್ಡ ಗುಣ ರೀ ನಿಮ್ದು, ದೊಡ್ಡ ಗುಣ. ಅಯ್ಯವ್ವ ಇವಕ್ಕೇನತ್ತೆ
ಸ್ವಲ್ಪ ಗಾಳಿ ಹೊಡ್ಕೊಂಡು ಹೋಗ್ಲಿ, ಒಂದಕ್ಕೊಂದು ಮುಸುಳಿ ಹೊಡ್ಕೊಂತ ಅಲ್ಕಿಸ್ಕೊಂತ ಅಲ್ಲಡ ಓಸು ಒಂದ್ ನಮೂನಿ ಆಗಲ್ಲ. ಕೆಂಪು ಸುಡಿ ಮಂಗ್ಯನ ಗತೆ ಕೆಂಪು ಮಕ್ಕ ಮಾಡ್ಕೊಂಡು ನಿಂತಿದ್ದು, ಈ ಒಮ್ಮಕ್ಳು ಹೊಲ್ಕಿಸ್ಕೊಂತ ಓಸು ನೋಡು ಅಲ್ಲಿ ತಕೊಂಡು ನಿಂತವು. ಒಮ್ಮಕ್ಳು ಏನಾಯ್ತು ಕೆಲವು ನನಗಾದ್ರೆ ಏನು ಹೇಳಂಗೆ ಇಲ್ಲ. ಬೆಂಡ್ಲಾರು ನಾನೇನಾರು ಕೇಳಕ್ಕೂ ನಿನ್ ಕಿವಿ ಕೇಳಲ್ಲ ಅಂತಾರ. ಈಗ ನಾನೇನಾರು ಕೇಳಿ ನಿನ್ ಕಿವಿ ಕೇಳಿಲ್ಲ ಅಂತ ಮತ್ತಂತಾರ. ಯಾಕೆ ನಾನು ಕಿವಿ ಕೇಳಿಲ್ಲ ಅಂತ ಅನಿಸ್ಕೊಳ್ಳಿ, ಸುಮ್ಮನೆ ಬಿಡ್ತೀನಿ. ಯಾಕೆ ಬೇಕು ನಾನಾಗಿ ಕೆದ್ರ ಕೇಳಿ ಬಿಡಿಸ್ಕೊಂಡಂಗೆ ನಾನಾಗೆ ಕಿವಿ ಕೇಳಿ ಅನಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಈ ಒಂದು ಶಬ್ದ ಕಿವಿ ಕೇಳಲ್ಲ ನಿನಗೆ ಅನ್ನೋದು ನನ್ನ ಕಿವಿಗೆ ಬಡಿಯಬಾರ್ದು ಅನ್ನಷ್ಟು ನೋವು ಆಗತ್ತ. ಬೇಡ ಕೇಳೋದು ಬೇಡ, ನೋವು ಅನ್ಭವಿಸೋದು ಬೇಡ, ಸುಮ್ಮನೆ ಬಿಡ್ತೀನಿ. ನೋಡ ನೀನು ಕೆಲಸ ಮಾಡೋ, ಇಲ್ಲ ಅಂದ್ರೆ ನಿನ್ನ ಗೋಣ ಮುರಿದು ಬಿಡ್ತೀನಿ. ಎಷ್ಟೊತ್ತ ತಡಿ ಮನೆ ಕೆಲಸ ಮಾಡಕತ್ತಿ. ಈಗ ಹುಡುಗಿ ಅತ್ತಿ ಗಂಡ ಎಲ್ಲ ಬರ್ತಾರ, ಬಡ ಇನ್ನ ಕಟ್ಟಿ ಸ್ವಚ್ಛ ಮಾಡಿಲ್ಲ. ಈಗ ಅವ್ರು ಬಂದು ಮಂಡಳ ಹೊಲ ಕೇಳ್ತಾರ, ಚಾ ಮಾಡಿಡು. ಆಮೇಲೆ ರಾತ್ರಿ ಅಡಿಗೆನೂ ಮಾಡಿಡು. ಈ ಹೊರತೇನ್ ಬಿದ್ದವಲ್ಲ, ಮಕ್ಕಳ ಮ್ಯಾಗ ಕಲಿ ರಕ್ತ ಎಲ್ಲ ಬಂದವಲ್ಲ, ಏನಂತ ಕೇಳ ಬಿದ್ದಿನ ಅಂತ ಹೇಳ. ಕೆಲಸ ಏನಾರ ಇದ್ರೆ ನೀನ ಮಾಡ್ಬೇಕು. ಆ ಹುಡುಗಿ ಏನಾರ ಅವ್ರ ಗಂಡ ಅವ್ರ ಕೆಲಸ ಹೇಳಿದ್ರೆ ನೀನ ಬಿಡ್ರಿ ನಾ ಮಾಡ್ತೀನಿ ಅಂತ ನೀನ ಬಂದು ಓಡಾಡಿ ಕೆಲಸ ಮಾಡ್ಬೇಕು. ಆಕಿಗೆ ಒಂದೇನ್ ಕೆಲಸ ಹಚ್ಚಂಗಿಲ್ಲ, ಯಾಕಂದ್ರೆ ಆಕಿ ಮಯ್ಯ ನಾನು ಓದಿನಿ, ನಿಮ್ಮತ್ತೆ ಇದೀನಿ, ನಾನು ಯಾಕೆ ಮಾಡ್ಬೇಕು ಕೆಲಸನ? ಹಂಗ ಆಕಿ ಗಂಡನ್ನ ಆಕಿನ ರೂಮ್ದಾಗ ಬಿಡು, ಅವಾಗ ನಾ ಹೊರ ಬರ್ತೀನಿ. ಅವಾಗ ಆಕಿ ಮೈಯಾಗಿಂತ ಹೊರ ಬರ್ತೀನಿ. ಆಕಿ ಗಂಡ ಎತ್ತಿ ಚಂದಾಗಿರ್ಲ ಅವರು. ನೀನೇನಾರ ಮಾಡಿದಿ ನಿನ್ನೆಲ್ಲೋಡೋ ಕೊಂದ ಬಿಡ್ತೀನಿ ನಿನ್ನ. ಇಲ್ಲತ್ತಿ ಹಂಗ ಮಾಡಬೇಡತ್ತಿ, ನಾನು ನಿನಗೇನು ಮಾಡಲ್ಲತ್ತಿ. ಅವ್ರು ಹೇಳ್ದಂಗೆ ಕೇಳ್ತೀನತ್ತಿ, ಎಲ್ಲ ಕೆಲಸ ನಾನಾ ಮಾಡ್ತೀನತ್ತಿ. ನಾನು ಕೈ ಬಿಡತ್ತಿ. ಕೈ ಬಿಡೋದು ಪೈ ಬಿಡೋದು ಏನಿಲ್ಲ. ನಿನ್ನೆಲ್ಲೋಡ ಆಕಿ ಎಷ್ಟು ಕಾಟ ಕೊಟ್ಟಿಲ್ಲ, ಅದ್ರ 10ರಷ್ಟು ನೀನು ಅನುಭವಿಸಬೇಕು ನೀನು. ತಪ್ಪಾತತ್ತಿ, ನಾ ಇಲ್ಲಿಂದ ಓಡಾಡ್ಬಿಡ್ತೀನತ್ತಿ. ಆ ಗೌಡನು ಬೇಡ, ಗೌಡನ ಆಸ್ತಿನೇ ಬೇಡ, ಏನೋ ಬೇಡ. ನಾನು ಇಲ್ಲಿಂದ ಓಡಾಡ್ಬಿಡ್ತೀನತ್ತಿ. ನಾನು ಬಿಟ್ಬಿಡು. ಹಂಗ ಬಿಟ್ಬಿಡ ಅಂದ್ರೆ ಹೆಂಗಾಗತ್ತವ? ಎಷ್ಟು ದಿವಸ ನೀನು ಅಕ್ಕಿಗೆ ಅಕ್ಕಿ ಗಣ ಕೊಟ್ಟು ಹೇಳಿ ಬಡಿಸಿ ಅಕ್ಕಿಗೆ ಎಷ್ಟು ಕಾಸು ಕೊಟ್ಟಿದಿ, ಇನ್ನ ಎಷ್ಟು ಮಂದಿ ಹಿಂಗ ಕಾಟ ಕೊಟ್ಟಿದಿ, ಅದು ಅನ್ಭವಿಸೋದು ಬೇಡನ? ಈಗ ನಿನಗೆ ಒಂದು ಚೂರು ಇಷ್ಟು ನೋವಾದ್ರ ಎಷ್ಟು ಮಂದಿ ನೀನು ಇಷ್ಟೆಲ್ಲ ಕಾಟ ಕೊಟ್ಟಿಲ್ಲ, ಅದು ಗೊತ್ತಾಗಂಗಿಲ್ಲ. ಮತ್ತೆ ಅದು ಗೊತ್ತಾಗಲ್ಲ ಅಂತಾನೆ ನಾನು ಮಾಡತ್ತೀನಿ. ಸುಮ್ಮನೆ ಬಡ ಕೆಲಸ ಮುಗಿಸ್ಕೊಂಡು ಅಲ್ವಾ, ಬಡ ಹೊತ್ತು ಮುನಿಟ್ಟು ಅಂಗಳದ ಹೊಡೆದು ನೀರು ಹಾಕು, ರಂಗೋಲಿ ಹಾಕು, ಅಷ್ಟು ಕಸ ಹೊಡ್ಕೊಂಬ ಒಳಲಿಂದ. ಬಡ ಈಗ ನಮ್ಮ ಅತ್ತಿ ನನ್ನ ಗಂಡ ಬರೋಷ್ಟೊತ್ತಿ ಎಲ್ಲ ಕೆಲಸ ಮುಗಿಸ್ಬೇಕ. ಆಯ್ತು. ಬಾಯ್ಲಿ ಏನತ್ತಿ? ಮಳ್ಳಿ ಮಂಚಕ್ಕೆ ಇಟ್ಕಲ್ಲಂದ್ರೆ ಅಮ್ಮವ್ರೆ ಮತ್ತಂದ ಅಂತ ಏನತ್ತಿ ಅಂತ ದಿಮಾಕ್ ನೀಡಿ. ಪಾಪ ಆ ಹುಡುಗಿ ಬಂಗಾರ ಕಸ್ತು ನಿನಗ ಗೌಡ ಕೊಟ್ಟಲ್ಲ ಅಷ್ಟು ಬಂಗಾರ ತಗೊಂಡೋಗಿ ಅಲ್ಲಿ ಟೀಜರೆ ಗಿಡ ಆ ಹುಡುಗಿ ಬಂಗಾರಕ್ಕೆ ಕೊಟ್ಬಿಡು. ಇನ್ನೊಬ್ರು ಹರಾಮಿ ಗಂಟು ಹರಾಮಿ ಅಂದ್ರೆ ಹಂಗ ಮ್ಯಾಲ್ ಬಿದ್ದೋಕಿ ಅನ್ನಲ್ಲ, ಕೊಡಲಿ ಇಡು ಅವನಷ್ಟು ಬಂಗಾರ ಸಾಮಾನು ಬಿಚ್ಚಿ. ಹೂನತ್ತಿ ಅಲ್ಲಿ ಒಳಗೆ ಬ್ಯಾಗ್ನಾಗ ಅದಾವು, ಇಡ್ತೀನಿ. ಈಗ ಇಡು, ಈ ಸದ್ಯ ಇಡು. ನೀನು ಇಡ್ತೀಯೇ ಇಲ್ಲ ಅಂತ ನನಗೇನು ನಂಬಿಕೆ ಇಲ್ಲ. ಈ ಸದ್ಯ ಇಟ್ಟಿಲ್ಲ ಬಾ. ಅತ್ತಿ ಇಟ್ಟು ಬಂದಿ ನೋಡು. ಅಷ್ಟು ಇಟ್ಟೆ ನೀನ್ ಮತ್ತಂದ್ರೆ ಒಂದು ಬಂದು ಚಂದ ಐತೆ ಅಂತ ಉಳಿಸ್ಕೊಂಡಿದ್ಯಾ? ಇಲ್ಲ ಒಂದು ಉಳಿಸ್ಕೊಂಡಿಲ್ಲ, ಎಲ್ಲ ಇಟ್ಟು ಬಂದಿನಿ. ಆತಾತ. ಆ ಗೌಡ ನೋವು ಬಂದ್ ಕಾಣ್ತೈತೆ. ಹೋಗ ಅಲ್ಲಿ ಹೋಗಿ ಏನು ನಾನು ಸಬರಿ ಎತ್ತಬಾರ್ದಾನ ಹೇಳಿ ನೋಡು. ಆ ಗೌಡ ಏನಾರ ನಿನ್ ಸನಿಯಕ್ ಬಂದು ಮೈ ಕೈ ಮುಟ್ಟು ಮಾತಾಡ್ಸಕ್ ಬಂದಂದ್ರ ಒಟ್ಬೇಡ ಅಂತೇಳ. ಏನೋ ಒಂಚೂರು ಕಾಣ್ಲಿ, ನಿನ್ನ ಅಲ್ಲೇ ಹಂಗ ಗೋಣ ಮುರ್ಬಿಡ್ತೀನಿ ನಿಂದ. ಆತು. ಹುಷಪ್ಪಯ್ಯಪ್ಪ, ನಾನು ಸುಮ್ಮನೆ ನನ್ನ ಪಾಡಿನ ಹೊಂಟಿದ್ನ. ಬ್ಲೌಸ್ ಹೊಲಿಯಕ್ಕೆ ಹಾಕಿದ್ದೆ ತಗೊಂಬರಕ್ಕೆ. ಹೊಲಕ್ಕೆ ಬಾಯ್ ಅವಲ ನೋಡಿ ಅಂತಂದು ಕರ್ಕೊಂಡು ಹೋದ್ಯಪ್ಪ. ಯಪ್ಪ ಅಷ್ಟೂರ್ ಹೋಗಿ ನಡ್ಕೊಂಬರೋಷ್ಟೊತ್ತಿಗೆ ಕಾಲು ನೋಡು ಮುಂದಕ್ಕೆ ಹೆಜ್ಜೆ ಕಿತ್ತಿಡಾಕ ಹೋಗಲ್ವ. ಯಪ್ಪ ನನಗೆ ಮೊದ್ಲಿ ನಂಗೆ ನಡೆಯಕ್ಕೆ ಆಗೋಲ್ತಯ್ಯಪ್ಪ. ಈಗ ಅವಾಗ ಎಷ್ಟು ಹೊಲಕ್ಕೆ ಮನೆಗೆ 20 ಬೇರೆ ಅಡ್ಡಾಡ್ತಿದ್ದೆ, ಹೊಲಾಗ ನಮ್ಮನೆ ಹೊರೆ ಮಾಡ್ತಿದ್ದೆ. ಇವಾಗ ನೋಡಯ್ಯಪ್ಪ ಒಟ್ಟು ಹೊಲಕ್ಕೆ ಹೋಗಿ ಬರೋಕ್ಕಾಗೋಲ್ತು ನೋಡು. ಮನುಷ್ಯ ಬರ್ತಾ ಅದ್ರಾತಪ್ಪ. ಮೌನ ನಿನಗೇನಾಗೈತಿ? ನೀನು ಒಟ್ಟು ಅಡ್ಡಾಡ್ಕೊಂತಿರಂಗಲ್ಲ, ಈಗ ಬಿಟ್ಬಿಟ್ಟಿಯಲ್ಲ ಬರೋದು, ಅದಕ್ಕೆ ನಿನಗೆ ಹಂಗ ಅನ್ಸುತ್ತೆ. ದಿನ ಒಟ್ಟು ಬಾ, ತಾನ ರೂಢ ಆಗುತ್ತೆ. ಹೌದೌದು, ಅದೇನ್ ಕರೆಯಪ್ಪ. ಬರ್ತೀನಿ ತಗೋ. ಇನ್ಮೇಲೆ ಹೊತ್ತು ಮುಗಿದ್ಮ್ಯಾಗ ಒಂಚೂರು ಅಡ್ಯಾಡ್ದಂಗೆ ಆಗುತ್ತೆ, ಬರ್ತೀನಂತ. ಅಯ್ಯವ ಜಯ, ಚಾ ಮಾಡ್ಕೊಂಬರ. ಸಾಕಾಗ್ಬಿಟ್ಟೈತಿ. ಹೊಟ್ಟೆ ತಿನ್ನಕ್ ತೊಂಬರ, ಹೊಟ್ಟೆಸ್ಬಿಟ್ಟೈತಿ. ಜಯ, ಒಂಚೂರು ಮಂಡಳ ಮಿರ್ಚಿ ಇಂಥವು ಏನಾರ ಮಾಡ್ಕೊಂಬ, ಚಾ ತೊಂಬ. ನನಗೂ ಬಾಯಕ ಚುಟು ಅನ್ನತೈತಿ. ಹೊರ ನೋಡ್ರ ಜುಮ್ ಮಳಿ ಬರತೈತಿ, ಗಂಡಂದೈತಿ. ಚಾ ಮಿರ್ಚಿ ಇಂಥವು ಒಂಚೂರು ಅದ ವಿಷ ಅನ್ಸುತ್ತ. ಒಬ್ಬಳ ಮಾಡ್ಕೊಂಬ ಹೋಗು. ನೀನಾವ್ರಿ ನಾನು ಹೇಳ್ತೀನಿ ಮುಂಚೆ ನೋಡ್ಕೊಳ್ಲಿಲ್ಲ ಪಾಪ. ಒಬ್ಬರನ್ನ ಬಿಟ್ಟು ಎಷ್ಟೊತ್ತಾತ್ ನಾವು ಹೋಗಿದ್ವಿ. ಬರ್ರಿ ನಾನು ನೀವು ಇಬ್ರು ಕೊಣ ಕುತ್ಕೊಂಡ್ ಮಾತಾಡೋಣ. ಏನಾತ್ರಿ ನಿಮ್ಮ ಮಕ್ಕಕ್ಕ? ಅಯ್ಯೋ ಮಕ್ಕಕ್ಕ ಹಣಿಗೆ ಗಾಯಗೈತಿ, ತಲೆ ಹೊಡೆದೈತಿ, ಕಪಾಳ ಕೆತ್ತಗೈತಿ. ಏನಾತ್ರಿ ನಿಮಗ? ಏನೇ ಇಲ್ರಿ, ಅದು ಬಾತ್ರೂಮಿಗೆ ಹೊಂಟಿದ್ರೆ ಕಾಲ್ ಜಾರಿ ಬಿದ್ಬಿಟ್ಟೆ. ಸ್ವಲ್ಪ ತಲೆ ಹೊಡಿತು, ಕಪಾಳಕ್ಕೆ ಸ್ವಲ್ಪ ಪೆಟ್ಟಾತು. ಏನಾಗಿಲ್ರಿ, ನನಗೇನಾಗಿಲ್ಲ, ಆರಾಮದೀನಿ. ಅಯ್ಯೋ ಹೌದಾ? ಬರ್ರಿ ಕೊನೆಗೆ ಮಾತಾಡೋಣ ಒಂಚೂರು. ಹಂಗ ಮಾಡತ್ತಾತು. ಜಯ ಹೋಗು, ಅಲ್ಲಿ ಕೊನೆಗಿರ್ತೀವಿ. ಒಂದಿಟ್ಟು ಮಂಡಳು ಮಿರ್ಚಿ ಚಾ ಅಂತ ತೊಗೊಂಬ. ಹಂಗ ಹೋಗಿ ಒಂಚೂರು ತೊಗೊಂಬ. ಪಾಪ ನಡ್ಕೊಂಬಂದ ಹೋಗ್ಬೇಡ, ಇದಕ್ಕೆ ಮಕ್ಕ ನೋಡ್ಕೊಂಡು ನಿಂದಿರ್ತೀವಿ. ಹೋಗ. ಆಯ್ತ್ರಿ, ಹೊಕ್ಕಿನ್ ಮಾಡ್ಕೊಂಬರ್ತೀನಿ ಈಗ. ಅಯ್ಯೋ ಅವ್ರಿಗೆ ಯಾಕೆ ತ್ರಾಸ? ತಡ್ರಿ, ನಾ ಮಾಡ್ಕೊಂಬರ್ತೀನಿ ತಡ್ರಿ. ನಾನೇ ಹೊಕ್ಕಿನ ತಡ್ರಿ. ನಂದು ಕೈ ರುಚಿ ನೋಡ್ದಂಗೆ ಆಗುತ್ತೆ. ತಡ್ರಿ ತೊಗೊಂಬರ್ತೀನಿ. ಅಯ್ಯೋ ನೀವ್ ಯಾಕೆ ಅನ್ಕೊಂತೀರಿ? ಆಕಿ ಮಾಡ್ತಾ ಬರ್ರಿ ಒಳ ರೂಮ್ದಾಗ ಹೋಗಂಬರಿ. ಒಟ್ಟು ಏನ ಹೇಳ್ಬೇಕು? ಅಯ್ಯೋ ಗೌಡ್ರಿ, ಹಂಗೆಲ್ಲ ಮುಟ್ಟದ್ ಬಿಟ್ಟದ್ ಮಾಡ್ಬಿಡ್ರಿ. ಕೈ ಹಿಡ್ಕೊಬಿಡ್ರಿ, ಸ್ವಲ್ಪ ದೂರ ಸರಿ ಇಲ್ಲಿ. ಯಾಕ್ರಿ
ನಾನು ಹೊಲಕ್ಕೆ ನಿಮ್ಮನ್ನು ಬಿಟ್ಟು ಹೋಗಿನಿ ಅಂತ ಅನ್ಸಿಟ್ಟೇನ್ರಿ ಅಲ್ಲ ನೀವು ಪಾಪ ಮಳೆ ಕೊಳೆಗೆ ಯಾಕೆ ಬಂದು ತೋರಿಸ್ಕೊಂಡು ನೆಗಡಿ ಕೆಮ್ಮು ಆದಿತ್ತಂತ ಮನೆ ಬೆಚ್ಚಗಿರ್ಲಿ ಅಂತಂದು ಬಿಟ್ಟು ಹೋಗಿದ್ರಿ ಏನಾರ ಆತೇನ್ರಿ ಇಲ್ಲ ನಾನು ಏನಾರ ನಾ ಇಲ್ದಾಗ ಏನಾರ ನಮ್ಗೆ ಅನ್ನೋದು ಏನಾರ ಮಾಡಿಲ್ಲನ್ರಿ ಆಕೆ ಏನಾರ ನಿಮ್ಗೆ ಏನಾರ ತ್ರಾಸ ಕೊಟ್ಟಿದ್ರು ಹೇಳ್ರಿ ಆಕೆ ಇಲ್ಲೇ ನಿಂತು ಬಿಟ್ಟಿಲ್ಲ ನಿಮ್ಮ ಕಣ್ಣಿದ್ರಿಗೆ ನಾವು ಹೋಗ್ಬಿಡ್ತೀನಿ ಇಲ್ಲೇ ಆಕೆ ನೆಲ್ದಾಗ ಹೇಳ್ರಿ ಹಂಗೇನಾರ ಮಾಡ್ಯಾನ್ರಿ ಆಕಿ ಅಯ್ಯೋ ಹಂಗೇನಿಲ್ರಿಪ್ಪ ಪಾಪ ಎಷ್ಟು ನನ್ ಕೇರ್ ಮಾಡ್ಯಾರ ಗೊತ್ತಾ ಎಷ್ಟು ಚಲೋ ಪ್ರೀತಿಲಿಂದ ನೋಡ್ಕೊಂಡಾರ ಗೊತ್ತಾ ಅವ್ರದ್ದೇನು ಹಂಗೇನಿಲ್ಲ ನೀವು ಅವ್ರ ಕೊಟ್ಟಿಗಿರಿ ಹೋರಿ ಆ ಪಾಪ ಎಷ್ಟೊತ್ತು ಮುಂಜಾನೆ ಅಂತ ಅವ್ರನ್ನ ಬಿಟ್ಟು ಹೋಗಿರಿ ನೀವು ಅವ್ರು ಹೋಗಿರಿ ನಾವು ಸ್ವಲ್ಪ ಚಾ ಮಂಡಳ ಎಲ್ಲ ತೊಗೊಂಬರ್ತೀನಿ ಹೋರಿ ಅವ್ರ ಜೊತೆಗೆ ಹೋಗ್ರಿ ಅಲ್ಲ ನಿಮ್ಗೆ ಯಾಕೆ ಹಿಂಗೆ ಅನ್ಸತೈತಿ ನೀವು ಯಾಕೆ ಹಿಂಗೆ ಮಾಡತ್ತೀರಿ ತಡ್ರಿ ಅಲ್ಲಿ ಬರ್ರಿ ಒಳ ರೂಮ್ದಾಗ ಬರ್ರಿ ಒಂಚೂರು ಏನೋ ನಿಮ್ಮ ಹಂತಲ್ಲೇ ಮಾತಾಡ್ಬೇಕು ಬರ್ರಿ ಈಗ ಹೇಳ್ರಿ ಯಾಕ್ರಿ ನಾ ಮುಟ್ಟಿದ್ರೆ ಒಂದು ನಮ್ನಿ ಮಾಡತ್ತೀರಿ ಯಾಕ ನನ್ ಕಂಡ್ರ ಮಾತಾಡ್ಸಲ್ರಿ ಮಕ್ಕ ಆ ಕಡೆ ಹೊಳ್ತೀರಿ ನಿಂತು ಮಾತಾಡತ್ತೀರಿ ಯಾಕ್ರಿ ನನ್ನ ಮ್ಯಾಚ್ ಇಟ್ಟು ಬಂದೈತೇನ್ರಿ ಅಲ್ಲ ನಿನ್ನೆ ಎಲ್ಲ ಚಲೋ ಐತ್ರಿ ರಾತ್ರಿ ಎಲ್ಲ ಬೇಸಿತ್ರಿ ಅಲ್ಲ ನಿನ್ನೆ ರಾತ್ರಿ ಎಲ್ಲ ಅಷ್ಟೆಲ್ಲ ಖುಷಿ ಅಂತ ಇದ್ವಿ ನಾವು ನೀವು ಇಬ್ರು ಒಂದ ರೂಮ್ದಾಗ ಈಗ ಏನಾತ್ರಿ ಅಲ್ಲ ಹಂಗೆ ಏನ್ ಬೇಕು ಹೇಳ್ರಿ ನಿಮಗೆ ಏನಿಂತ ಬೇಕಂತ ಹೇಳ್ರಿ ಅಷ್ಟಿ ಬೇಕನ್ರಿ ನಂದು ವಸ್ತ್ರ ಉಡೋ ಏನ್ ಬೇಕು ಹೇಳ್ರಿ ಎಲ್ಲ ನಿಮ್ದರಿ ಇನ್ಮೇಲೆ ನೀವರಿ ಪಟ್ಟದ್ರಾಣಿ ಹೇಳಿಬಿಟ್ಟಿನಲ್ರಿ ನಿನ್ನೆ ಬೇಕಂದ್ರೆ ಹೇಳ್ರಿ ನಾನು ಏನ್ ತೀರ ನಿಮ್ಗೆ ಏನಾರು ತ್ರಾಸ ಆದ್ರೆ ಈಗ ಮನೆ ಬಿಟ್ಟು ಉಡಿಸ್ತೇನ್ರಿ ಈಕೇನ ನೀವರಿ ಇನ್ಮೇಲೆ ನನ್ನ ಏತಿ ನಮ್ಮವನು ಪರ್ಮಿಷನ್ ಕೊಟ್ಟು ಬಿಟ್ಟಾಡ್ರಿ ಇಷ್ಟು ತನಕ ಹೊಲ್ದ ನಮ್ಮ ಅದನ್ನ ಹೇಳ್ರಿ ಆ ಮುದುಮುಳಿಗೆ ಏನೋ ಒಂದು ಹೆಣ್ಣು ಹುಟ್ಲಿಲ್ಲ ಒಂದು ಗಂಡು ಹುಟ್ಲಿಲ್ಲ ಒಂದು ಹೊಟ್ಟೆ ಹುಳನೂ ಹುಟ್ಲಿಲ್ಲ ಈಗ ಈಕಿಲಿಂದ ಏನಾರ ಒಂದು ಏನಾರ ಮನೆಗೆ ವಂಶೋದ್ಧಾರಕ್ಕೆ ಯಾವ್ದಾರ ಅಲ್ಲಪ್ಪ ಹುಟ್ಲಿ ಈಕೆ ನಾ ಮಾಡ್ಕೊಂಬಿಡು ಅಂತ ಹೇಳ್ರಿ ಇವಾಗ ನಿಮ್ಮನ್ನ ನಾನು ಪಟ್ಟದ್ರಾಣಿ ಮಾಡ್ತೀನಿ ರೀ ತಾಳಿ ಕಟ್ಟೆ ಬಿಡ್ತೀನಿ ಮದುವೆ ಮಾಡ್ಕೊಂಡ್ಬಿಡ್ತೀನಿ ನೀವು ಯಾರಿಗೂ ಅಂಜೋದು ಬೇಡ ಅದು ಜಮಾಜಕ್ಕೂ ಅಂಜೋದು ಬೇಡ ಯಾರಿಗೂ ಅಂಜೋದು ಬೇಡ ನೀವು ಯಾಕೆ ಹಿಂಗೆ ಮಕ್ಕಳಿಗೆ ಮಾಡ್ಕೊಂಡಿದ್ರಿ ಬೇರೆ ಅಂತ ಹೇಳ್ರಿ ಇನ್ಮೇಲೆ ಗೌಡನಿ ಅಂತ ಹಾಕಿರಿ ನೀವು ಏ ಗೌಡ್ರ ನಿಮ್ಮ ಆಸ್ತಿ ಬೇಡ ನಿಮ್ಮ ಬಂಗಾರ ಬೇಡ ನಿಮ್ದು ಏನು ಬೇಡ ನಾನು ನಿಮ್ಗೇನು ಸಂಬಂಧ ಇಲ್ರಿ ಪಾಪ ಅವ್ರು ಮದುವೆ ಮಾಡ್ಕೊಂಡು ಅಷ್ಟು ವರ್ಷ ಜೀವನ ಮಾಡಿದವ್ರನ್ನ ಬಿಟ್ಟು ನಿನ್ನೆ ಮನೆ ಬಂದಕ್ಕಿಂತ ಸಲುವಾಗಿ ಅವ್ರನ್ನ ಜೀವನ ಹಾಳು ಮಾಡ್ತಿರಲ್ರಿ ನಿಮ್ಗೆ ಏನಾರು ಬುದ್ಧಿ ಐತೇನ್ರಿ ನಿಮ್ಗೆ ಅಲ್ಲ ನಾನು ಬೇಡ್ರಿ ನಾನು ನಾಟಕ ಮಾಡಕ್ಕೆ ಬಂದಿನಲ್ರಿ ನಾಟಕ ಮಾಡಿ ನನ್ನ ಕೆಲಸ ನಾನು ಮುಗಿಸ್ಕೊಂಡು ನಾನು ಹೋಗ್ತೀನಿ ರೀ ನಾನು ಈಗ 2-3 ದಿವಸ ನಿಮ್ಮ ಪುಟ್ಟಾಗಿದ್ದು ಆ ನಾಟಕ ಕಂಪ್ನಿಗೆ ಹೋಗಲಿಲ್ಲ ಅಲ್ಲಿ ಏನಾಗೈತೆ ಅಂತಾನು ನೋಡಿಲ್ಲ ಆ ನಾಟಕ ಮಾಸ್ತರು ಎಷ್ಟು ಬೈತಾರೆ ಏನು ನಂದೇನು ವೃತ್ತಿ ನಾ ಮಾಡ್ತೀನಿ ರೀ ನೀವು ನಿಮ್ಮ ಹೆಂಡತಿ ನಿಮ್ಮದು ನಿಮ್ಮ ಡೇಟ್ ಐತೆ ನೋಡ್ರಿ ನಾನು 4 ದಿವಸ ಇರಾಕ್ ಬಂದಕ್ಕೆ ಇದ್ದು ಹೋಗಿನ ಅಷ್ಟೇ ನೀವು ಇಂಥವೆಲ್ಲ ಮಾಡಿ ಪಾಪ ಅವ್ರನ್ನ ಮನೆ ಬಿಟ್ಟು ಹೊರದಕ್ಕೆ ಅವ್ರ ಜನ ಹಾಳು ಮಾಡೋದು ಬೇಷ್ ಅನ್ಸೋಲ್ತ್ರಿ ಇನ್ಮೇಲೆ ನಾನು ಸುದ್ದಿ ಬರ್ಬೇಡ್ರಿ ಹಂಗ ಹಿಂಗೆ ಮುಟ್ಟಿ ಪಟ್ಟಿ ಮಾತಾಸೋದು ಅಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಇನ್ಮೇಲೆ ನಂಗೆ ಸಂಬಂಧ ಇಲ್ರಿ ಏನ ಆಗಿದ್ದೆಲ್ಲ ಕೆಟ್ಟ ಕನಸು ಅಂತಂದು ಬಿಟ್ಬಿಡ್ತೀನಿ ಇನ್ಮೇಲೆ ನನ್ನ ತೊಲ ಅಂತ ನನ್ನ ಜೊತೆಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ನನ್ನಿಂದ ದೂರ ಇರಿ ಇನ್ಮೇಲೆ ನಾ ಹೋಗ್ತೀನಿ ರೀ ನಾನು ಕರೆಯಕ್ಕೆ ಹೋಗ್ಬೇಡ್ರಿ ಇನ್ಮೇಲೆ ಅಲ್ಲ ತರ ಏಪ್ಪ ಇವ್ರಿಗೇನಾಯ್ತು ಇವ್ರಿಗೆ ಅಲ್ಲ ನಾನು ಹೊಲಕ್ಕೆ ಹೋಗ್ಬರೋಷ್ಟೊತ್ತಿಗೆ ಇವ್ರಂತರ ಬದಲಿಗ್ಯಾರ ಅಲ್ಲ ನನ್ನ ಏನಾರ ಇವ್ರಿಗೆ ಏನಾರ ಮಾಡಿದ್ರೆ ನಾನು ಕೇಳ್ತೇನೆ ತಡಿಕೇನ ಏ ಜಯ ಬಾಯ್ಲೆ ಏನ್ರಿ ಕರೆ ಹೇಳಿಲ್ಲ ಅಂದ್ರೆ ಇವ್ರು ಬಾರ್ಪಲ್ ತೊಗೊಂಡು ಬಿಡ್ತೀನಿ ಹೇಳು ಅವ್ರಿಗೆ ಏನು ಮಾಡಿ ನಾನು ನಮ್ಮವ್ವ ಇಬ್ರು ಇದ್ದಿದ್ದಿಲ್ಲ ಹೊಲಕ್ಕೆ ಹೋದ ನೀನು ಅವ್ರಿಗೆ ಏನಾರು ಅಂಜಿಸಿ ಏನು ಬಡ್ದಿ ಏನು ಅವ್ರಿಗೆ ಏನು ಮಾಡಿ ಹೇಳ ಅವ್ರಿಗೆ ಏನಾರ ಒಂದು ಚೂರು ಏನಾರು ಮಾಡಿದ್ದೆ ಅಂದ್ರೆ ನಿನ್ನ ಕೊಂಡ್ಬಿಡ್ತೀನಿ ನಿನ್ನ ಉಳಿಸಲಿಲ್ಲ ನಾನು ಏನು ಮಾಡಿಲ್ಲ ಅವ್ರು ಯಾಕೆ ನಿನ್ನೆ ಎಲ್ಲ ಚಲೋ ಇದ್ರು ಮುಂಜಾನೆ ಹೋಗೋವರೆಗೂ ಬೇಸಿದ್ರು ಈಗ ಯಾಕೆ ನಮ್ಗೆ ಮಾಡತ್ರ ನಾ ಮುಟ್ಟಿಸ್ಕೊಳ್ರು ಮಾತಾಡಿದ್ರು ಮಕ್ಕ ಕೊಟ್ಟು ಮಾತಾಡ್ವಲ್ರು ಏನು ಮಾಡಿಲ್ಲ ಅಂಜಿಕೆ ತೋರಿಸಿ ಏನೇನಾರ ನನ್ನ ಗಂಡನ ಜೊತೆ ಹಂಗದಿ ಏನಾರು ಮಾಡಿದ್ರೆ ಅಂತಂದು ಒಂದು ನನ್ನ ಮುಂದೆನ ಹೊಡೆಯಕ್ಕೆ ಹೋದಿದ್ದಿ ಅಲ್ಲ ಹೊಡೆಯಕ್ಕೆ ಹೋಗೋದೆ ನನ್ನ ಮುಂದೆನ ಹೊಡೆದ ಬಿಟ್ಟಿದ್ದಿ ಈಗೇನು ನಾ ಎಲ್ಲ ಹೊಡಿಲಾರ್ದಂಗೆ ಇರಲ್ಲ ನೀ ಕರೆ ಹೇಳ್ತೀಯ ಇಲ್ಲ ಇಲ್ಲೋಡ ನಿನ್ನ ಬಿಡಂಗಿಲ್ಲ ನಿನ್ನ ಅಯ್ಯೋ ಇಲ್ಲ ರೀ ನಿಜವಾಗೂ ನಾನು ಏನು ಮಾಡಿಲ್ಲ ರೀ ಅವರಿಗೆ ಪಾಪ ನಾನು ಯಾಕೆ ಇದು ಮಾಡಕ್ಕೋಲ್ರಿ ಅವತ್ತ ನೀವು ಹೇಳ್ಬಿಟ್ರಲ್ಲ ಅದಕ್ಕೆ ನಾನು ಏನು ಅವ್ರ ಸುದ್ದಿಗೆ ಹೋಗಿಲ್ರಿ ಕರ್ಲೇನ್ರಿ ತಡ್ರಿ ಬೇಕಿರ್ ಕರಿ ತಿಂತಾರೆ ಅವ್ರು ನೀವೇ ಕೇಳ್ರಿ ನನ್ನ ಮುಂದೆ ಕೇಳ್ರಿ ತಡಿ ಕರಿ ತಿಂತಾರೆ ಏ ಮೀನಾವ್ರಿ ಬರಿಲ್ಲ ಒಂಚೂರು ಅಲ್ರಿ ಮೀನಾವ್ರಿ ನಾನೇನಾರ ನಿಮಗೆ ಅಂಜಿಕೆ ತೋರಿಸಿನ ನಾನೇನಾರ ನಿಮ್ಗೆ ಬೈದಿನ ಹೊಡೆದಿನ ನಿಮ್ಗೆ ಏನಾರ ಅಂದಿನ ನಾನು ನಿಮ್ಮ ಸುದ್ದಿಗಾರ ಬಂದಿನೇನ್ರಿ ನಾನೇನೋ ನನ್ನ ಪಾಡಿ ನಾನು ಅದೀನಿ ನಿಮ್ಗೆ ಏನಾರ ಒಂದು ದೂಸರ ಮಾತಾಡಿನೇನ್ರಿ ನೀವರೆಲ್ಲ ಹೋದ್ಮೇಲೆ ನೋಡ್ರಿ ನನ್ನ ಮೇಲೆ ಅನುಮಾನ ಪಡತ್ತಾರ ಇವರು ಗೌಡ್ರ ನಾ ಹೇಳಿಲ್ಲನ್ರಿ ಅವ್ರದ್ದೇನು ಅವ್ರಿಗೇನು ನನ್ನ ಮಾತಾಸಿಲ್ಲ ಅವ್ರ ನನ್ನ ಸುದ್ದಿ ಬಂದಿಲ್ಲ ಅವ್ರದ್ದೇನು ತಪ್ಪಿಲ್ಲ ಅಂತ ಯಾಕೆ ನನಗೆ ಇಷ್ಟು ಜೀವ ತಿಂತೀರಿ ಅಲ್ಲ ಬಲವಂತಿಲ್ಲ ಅಂತ ಏನಾರು ಇದನ್ನ ಮಾಡೋಕ್ಕಾಗತ್ತಾ ಜೀವನ ಮಾಡೋಕ್ಕಾಗತ್ತಾ ನೀವು ನನ್ನೇನು ಮದುವೆ ಮಾಡ್ಕೊಂಡು ಸಂಸಾರ ಮಾಡೋಕೆ ಕಟ್ಕೊಂಡು ತಿನ್ಬಿಟ್ಟು ನಾನು ಕೊಟ್ಟಿಗೇನು ಬಾಳೆ ಮಾಡ್ತೀರಿ ಇವು ಇನ್ನೊಬ್ಬಕ್ಕೆ ನಾಳೆ ಇನ್ನೊಬ್ಬಕ್ಕೆ ಚೆನ್ನಾಗಿ ಸಿಕ್ಕಿಲ್ಲ ಅಂದ್ರೆ ನಾಳೆ ಇನ್ನೊಬ್ಬಕ್ಕೆ ನೀವು ಸಲುವಾಗಿ ನನ್ನ ಬಿಡ್ತೀರಿ ನಾಳೆ ಮತ್ತೆ ಇನ್ನೊಬ್ಬಕ್ಕೆ ನಾಟಕ ಮಾಡೋಕೆ ಹೋಗಿ ಇನ್ನೊಬ್ಬಕ್ಕೆ ಚೆನ್ನಾಗಿ ಸಿಗ್ತಾ ಅವಾಗ ಆಕಿನ ಬಿಟ್ಟು ಇನ್ನೊಬ್ಬಕ್ಕೆ ಹಂಗಂದ್ರೆ ನೀವು ಇನ್ನೊಬ್ರು ನೋಡ್ಕೊಂತ ಹೋದ್ರೆ ಎಷ್ಟು ಮಂದಿ ಜೀವನ ಹಾಳು ಮಾಡಕ್ಕಂತಂದು ಮಾಡಿರಿ ಅದೆಲ್ಲ ನೀವು ನಿಮ್ಮ ತಾಯಿ ಮಕ್ಳು ಹುಟ್ಟಿಲ್ಲ ಅದು ಹುಟ್ಟಿಲ್ಲ ಅಂತಂದ್ರೆ ಈ ನಿಮ್ಗೇನು ವಯಸ್ಸೈತೆ ಅಕ್ಕಿ ಮುದುಕಿಗೆಲ್ಲ ಅಂತ ಹೇಳ್ತಾರಲ್ಲ ನಿಮ್ಗೇನು ಹರಿದಾರ ನೀವು ಹಂಗಿದ್ರೆ ಈ ನಿಮ್ಮ ಮಕ್ಳು ಆಗ್ತಾವ ಏನಂಗೆ ಮಾತಾಡ್ತಾರಲ್ಲ ನಾವು ಹೇಳಿಲ್ಲ ಅವ್ರದ್ದು ತಪ್ಪಿಲ್ಲ ಏನಿಲ್ಲ ನನಗೆ ಇಷ್ಟ ಇಲ್ಲ ನೀವು ಹಂಗೆಲ್ಲ ನಾನು ಇದು ಮಾಡಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ನೆಟ್ಟು ನಿಮ್ಗೆ ಹಿಂಟಿ ಕೊಟ್ಟೆ ಬಳೆ ಮಾಡ್ಕೊಂಡು ಹೋಗ್ರಿ ನಾನು ನನ್ನ ಪಾಡಿನ ಏನು ಕೆಲಸ ಬಂದು ನಾನು ಹೋಗ್ತೀನಿ ಇನ್ನೊಮ್ಮೆ ಏನಾರು ನಾನು ಸುದ್ದಿ ಬಂದ್ರೆ ನಾನು ಕೇಳಲ್ಲ ನಾನು